ನಮ್ಮನ್ನು ಪ್ರೀತಿಸ್ತಾನೆ. ಅನ್ಕಂಡೀಷ್ನಲ್ ಲವ್, ಯಾವುದೇ ಒಂದು ಕರಾರಿಲ್ಲದೆ ಪ್ರೀತಿಸುವಂಥ ದೇವರು ಹೇಗಿದ್ದಾನೆಂಬುದಾಗಿ ನಾವು ನೋಡಲಿಕ್ಕಿದ್ದೇವೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ಲಕ್ಷ್ಮಿ ಬಂದಿದ್ರೆ ದಯಮಾಡಿ ಅದು ನಿಂತ್ಕೊಳ್ರಿ. ಲಕ್ಷ್ಮಿ ರಾಯಣ್ಣವ್ರ ತಂಗಿ, ಚಪ್ಪಾಳೆ ತಟ್ಟಿ ಸ್ವಾಗತಿಸೋಣ. ಅನೇಕ ವರ್ಷಗಳಿಂದ ಇದ್ದಿಲ್ಲ, ಅವ್ರ ದಂಪತಿಗಳಾಗಿದ್ದಾರೆ. ಅವ್ರನ್ನ ಚಪ್ಪಾಳೆ ತಟ್ಟಿ ಸ್ವಾಗತಿಸೋಣ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕೂತ್ಕೊಳ್ರಿ. ನಾವು ಹೋಶೇಯನ ಪ್ರವಾದನೆ ಅದರ ಮೊದಲನೇ ಅಧ್ಯಾಯ 2-9 ವಚನಗಳನ್ನು ಓದಿಕೊಳ್ಳೋಣ. ಹೋಶೇಯನ ಪ್ರವಾದನೆ ಅದರ ಎರಡನೇ ಅಧ್ಯಾಯ ಮೊದಲನೇ ಅಧ್ಯಾಯ 2-9 ವಚನಗಳು. ಯೆಹೋವನು ಹೋಶೇಯನ ಸಂಗಡ ಮೊದಲು ಮಾತಾಡಿದಾಗ ಅವನಿಗೆ, ನೀನು ಹೋಗಿ ವ್ಯಭಿಚಾರಣೆಯನ್ನು ಮದುವೆ ಮಾಡಿಕೊಂಡು ವ್ಯಭಿಚಾರದಿಂದಾಗೋ ಮಕ್ಕಳನ್ನು ಸೇರಿಸಿಕೋ. ದೇಶವು ನನ್ನನ್ನು ಬಿಟ್ಟು ಅಧಿಕ ವ್ಯಭಿಚಾರ ನಡೆಸುತ್ತೆಂಬುದಕ್ಕೆ ಇದು ದೃಷ್ಟಾಂತವಾಗಿರಲಿ ಎಂದು ಹೇಳಿದನು. ಅದರಂತೆ ಹೋಶೇಯನು ಹೋಗಿ ದಿಬ್ಲಯಿಮನ ಮಗಳಾದ ಗೊಮೆರಳನ್ನು ಮದುವೆ ಆದನು. ಅವಳು ಗರ್ಭಿಣಿಯಾಗಿ ಅವನಿಗೆ ಗಂಡು ಮಗುವನ್ನು ಹೆತ್ತಾಗ ಯೆಹೋವನು ಅವನನ್ನು ಕುರಿತು, ಈ ಮಗುವಿಗೆ ಇಜ್ರೇಲ್ ಎಂದು ಹೆಸರಿಡು. ಇಜ್ರೇಲಿನಲ್ಲಿ ಸುರಿಸಿದ ರಕ್ತಕ್ಕೆ ಪ್ರತಿಯಾಗಿ ಸ್ವಲ್ಪ ಕಾಲದೊಳಗೆ ನಾನು ಯೇಹು ವಂಶದವರಿಗೆ ಮುಯಿ ತಿರಿಸಿ ಇಸ್ರಾಯೇಲ್ ಜನಾಂಗವನ್ನು ನಿರ್ನಾಮ ಮಾಡುವೆನು. ಆ ದಿನದಲ್ಲಿ ಇಜ್ರೇಲ್ ತಗ್ಗಿನೊಳಗೆ ಇಸ್ರೇಲಿನ ಬಿಲ್ಲನ್ನು ಮುರಿದು ಬಿಡುವೆನು ಅಂದನು. ಅವಳು ಪುನಃ ಗರ್ಭಿಣಿಯಾಗಿ ಹೆಣ್ಣು ಮಗುವನ್ನು ಹೆತ್ತಾಗ ಯೆಹೋವನು ಹೋಶೇಯನನ್ನು ಕುರಿತು, ಈ ಮಗುವಿಗೆ ಲೋರುಹಾಮ ಎಂದು ಹೆಸರಿಡು. ಯಾಕಂದರೆ ನಾನು ಇಸ್ರಾಯೇಲ್ ವಂಶದಲ್ಲಿ ಇನ್ನು ವಾತ್ಸಲ್ಯ ಬಿಡುವುದಿಲ್ಲ, ಅವ್ರನ್ನ ಎಂದಿಗೂ ಕ್ಷಮಿಸುವುದಿಲ್ಲ. ಆದರೆ ನಾನು ಯಹೂದ ವಂಶದವರನ್ನು ವಾತ್ಸಲ್ಯ ಬಿಟ್ಟು ಅವರನ್ನು ಉದ್ಧರಿಸುವೆನು. ಬಿಲ್ಲು, ಕತ್ತಿ, ಕಾಳಗ, ಕುದುರೆ, ರಾಹುತ ಈ ಮೂಲಕದಿಂದಲ್ಲ, ಅವರ ದೇವರಾದ ಯೆಹೋವನ ಬಲದಿಂದಲೇ ಅವರನ್ನು ರಕ್ಷಿಸುವೆನು ಅಂದನು. ಕೂಸು ಬೆಳೆದ ಮೇಲೆ ಕೂಸು ಮೊಲೆ ಬಿಟ್ಟು ಅವಳು ತಿರುಗಿ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತಳು. ಆಗ ಯೆಹೋವನು, ಈ ಮಗುವಿಗೆ ಲೋ ಅಮ್ಮಿ ಎಂದು ಹೆಸರಿಡು. ಯಾಕೆಂದರೆ ನೀವು ನನ್ನ ಪ್ರಜೆಯಲ್ಲ, ನಾನು ನಿಮ್ಮ ದೇವರಲ್ಲ ಅಂದನು. ಸ್ವಾಮಿ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ವಾಕ್ಯದ ಸತ್ಯಗಳು ನಮ್ಮ ಹೃದಯದ ಆಳದಲ್ಲಿ ಇಳಿದು ಬರಲಿ. ಕರ್ತನೇ ಸ್ವಾಮಿ, ಈ ಸಮಯದಲ್ಲಿ ನೀನು ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಿದ್ದಿ, ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ಕನಿಕರವಿಡುತ್ತೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂತೆ, ಯಾವುದೇ ಒಂದು ಕರ್ತನೆ ಷರತ್ತಿಲ್ಲದೆ ಕರಾರಿಲ್ಲದೆ ನಮ್ಮನ್ನು ಪ್ರೀತಿಸುವಂಥ ದೇವರು ನೀನಾಗಿದೆ ಎಂಬುದಾಗಿ ತೋರ್ಪಡಿಸು. ಯೇಸುವಿನ ನಾಮದಲ್ಲಿ ಆಮೆನ್. ಇಲ್ಲಿ ಓದಿದಂಥ ಭಾಗ ನಾವು ನೋಡೋದಾಗಿದ್ದರೆ ದೇವರು ನಮ್ಮನ್ನು ದ್ವೇಷಿಸ್ತಾ ಇದ್ದಾನೆ ಎಂಬಂತೆ ಭಾವನೆ ಆಗ್ತದೆ ರೀ, ಅಲ್ಲ? ಇಜ್ರೇಲ್ ಮೊದಲನೇ ಮಗು ಹುಟ್ಟಿದಾಗ ದೇವರೇನು ಹೇಳ್ತಾನೆ, ಅವನಿಗೆ ಇಜ್ರೇಲ್ ಅಂತ ಹೆಸರಿಡು. ಇಜ್ರೇಲಿನಲ್ಲಿ ಅವರು ಸುರಿಸಿದ ರಕ್ತಕ್ಕೆ ಪ್ರತಿಯಾಗಿ ನಾನು ಅವ್ರ ರಕ್ತ ಸುರಿಸ್ತೇನೆ, ಮುಯಿ ತಿರ್ಸ್ತೇನೆ ಎಂಬುದಾಗಿ ಹೇಳೋದನ್ನು ನಾವು ನೋಡ್ತೇವೆ. ಈ ಇಜ್ರೇಲ್ ಎಂಬುದಾಗಿ ನೋಡುವಾಗ ಅಲ್ಲಿ ಒಂದು ಘಟನೆ ಆದದನ್ನು ನೋಡ್ತೇವೆ. ಇಜ್ರೇಲಿನಲ್ಲಿ ನಾಬೋತನೆಂಬ ಮನುಷ್ಯನಿದ್ದ, ಅವನಿಗೊಂದು ದ್ರಾಕ್ಷ ತೋಟವಿತ್ತು. ಅಲ್ಲಿ ಆ ಅರಸನು, ಆರುವಂಥ ಅರಸನು, ಸಮಾರ್ಯದಲ್ಲಿರುವಂಥ ಅರಸನು, ಆತನು ಅತಿ ದುಷ್ಟನಾದ ಅರಸನು, ಅಹಾಬನೆಂಬವನು. ಆದರೆ ಚೆನ್ನಾಗಿ ಇದ್ದವನು ಕೂಡ ಹೇಳ್ತಾನೆ, ನಿನ್ನ ಹೊಲ ನನಗೆ ಮಾರ್ಲಿಕ್ಕೆ ಕೊಡು, ನನ್ನ ಅರಮನೆ ಪಕ್ಕದಲ್ಲಿದೆ, ಅದು ನಿನ್ನ ದ್ರಾಕ್ಷ ತೋಟ ನನಗೆ ಕೊಡು, ನಾನು ಅದನ್ನು ನನ್ನ ಕಾಯಿಪಲ್ಯ ತೋಟವನ್ನಾಗಿ ಮಾಡಿಕೊಳ್ತೇನೆ ಎಂಬುದಾಗಿ ಅಹಾಬನು ಹೇಳ್ತಾನೆ. ನೀನು ಅದಕ್ಕೆ ಎಷ್ಟೇ ಬೆಲೆ ಕೊಡ್ತೀಯ ನನಗೆ ಕೊಡ್ತೇನೆ ಎಂಬುದಾಗಿ ಈ ಅರಸನು ಹೇಳ್ತಾನೆ. ಆದರೆ ನಾಬೋತನು ಏನು ಹೇಳ್ತಾನೆ ರೀ, ಇದು ನನ್ನ ಪಿತ್ರಾರ್ಜಿತ ಆಸ್ತಿ, ಇದನ್ನು ಮಾರದಂತೆ ದೇವರೇ ತಡೀಲಿ, ಯೆಹೋವನೇ ತಡೀಲಿ ಎಂಬುದಾಗಿ ಹೇಳೋದನ್ನು ನೋಡ್ತೇವೆ. ಆಗ ಅವನಿಗೆ ಭಾಳ ಮನಸ್ಸಿಗೆ ಬೇಜಾರಾಯ್ತು. ಅಹಾಬನಿಗೆ ಮನೆಯಲ್ಲಿ ಹೋಗ್ತಾನೆ, ಭಾಳ ಒಂದು ಖಿನ್ನನಾಗಿರ್ತಾನೆ. ಆ ಸಮಯದಲ್ಲಿ ಅವನ ಹೆಂಡತಿ ಈಜಬೇಲಳು ಬರ್ತಾಳೆ. ಈಜಬೇಲಳು ಬಂದು, ಯಾಕೆ ನಿನ್ನ ಮುಖ ಖಿನ್ನಾಗಿದೆ? ಆಗ ಹೇಳ್ತಾನೆ, ನಾಬೋತನು ತನ್ನ ಹೊಲ ನನಗೆ ಮಾರುವುದಿಲ್ಲ ಅಂತಾನೆ ಅಂತ. ನೀನು ಇಸ್ರಾಯೇಲ್ ಅರಸನು, ನಿನಗೆ ಅಧಿಕಾರ ತಗೊಳ್ಳೋದು ಗೊತ್ತಿಲ್ಲ ಎಂಬುದಾಗಿ ಹೇಳಿ, ನಾನು ನಿನ್ನ ಆ ಹೊಲವನ್ನು ನಿನಗೆ ಕೊಡಿಸ್ತೇನೆ ಎಂಬುದಾಗಿ ಅವಳು ಹೇಳೋದನ್ನು ನೋಡ್ತೇವೆ. ರಾಣಿಯಾದ ಇಜ್ಬೇಲ್ ಅವಳೇನು ಮಾಡ್ತಾಳೆ, 2-3 ಸುಳ್ಳು ಸಾಕ್ಷಿಗಳನ್ನು ನಿರ್ಮಾಣ ಮಾಡಿ ಇವನು ಯೆಹೋವನನ್ನು ಮತ್ತು ರಾಜನನ್ನು ಶಪಿಸಿದನು ಎಂಬುದಾಗಿ ಹೇಳಿ ಕೆಲವು ಸಾಕ್ಷಿಗಳನ್ನು ನೇಮಿಸಿ ಅವನನ್ನು ಊರು ಹೊರಗೆ ತೆಗೆದುಕೊಂಡು ಹೋಗಿ ಕಲ್ಲೆಸೆದು ಕೊಂದು ಬಿಡ್ತಾರೆ. ಆಮೇಲೆ ಅವಳು ಬಂದು ಹೇಳ್ತಾಳೆ, ಹೋಗು, ನಾಬೋತನ ಹೊಲವನ್ನು ನಿನ್ನ ಸ್ವಾಧೀನ ಮಾಡಿಕೊ.
ಆತನು ಹೋಗ್ತಾ ಇರ್ತಾನೆ ತನ್ನ ರಥದಲ್ಲಿ ನಾಬೋತನ ಹೊಲವನ್ನು ಸ್ವಾಧೀನ ಮಾಡಿಕೊಳ್ಳುವಾಗ ಎದುರಿಗೆ ಪ್ರವಾದಿ ಕಾಣಿಸ್ಕೊಳ್ತಾನೆ ರೀ. ಏನ್ರಿ? ಎಲಿಯನೆಂಬಂಥ ಪ್ರವಾದಿ ಅವನ ಎದುರಿಗೆ ಬರ್ತಾನೆ. ಈಗ ಅಹಾಬನ ಕೇಳ್ತಾನೆ, ವೈರಿಯೇ ನನ್ನನ್ನು ಕಂಡುಕೊಂಡೀಯಾ? ಹೌದು, ಕಂಡುಕೊಂಡೆ. ನೀನು ನಿನ್ನ ಮನೆಯವರು ಮಾಡಿದ ದ್ರೋಹಕ್ಕಾಗಿ ನಾನು ಇಸ್ರಾಯೇಲರನ್ನು ಅವ್ರ ಮೇಲೆ ಶಾಪ ಬರಮಾಡ್ತೇನೆ ಎಂಬುದಾಗಿ ದೇವರು ಹೇಳೋದು ನೋಡುತ್ತೇವೆ. ಎಲ್ಲಿ ನಾಬೋತನ ರಕ್ತವನ್ನು ನಾಯಿಗಳು ನೆಕ್ಕಿದೆವೋ ಅದೇ ಸ್ಥಳದಲ್ಲಿ ನಿನ್ನ ರಕ್ತವನ್ನು ಕೂಡ ನೆಕ್ತವೆ ಎಂಬುದಾಗಿ ಅಲ್ಲಿ ಎಲಿಯನು ಅವನಿಗೆ ಹೇಳುವಾಗ ನಾವು ನೋಡ್ತೇವೆ. ಇಜ್ಬೇಲನ ದೇಹವನ್ನು ನಾಯಿಗಳು ತಿಂದು ಬಿಡು ಎಂಬುದಾಗಿ ಅಲ್ಲಿ ಎಲಿಯನು ಅವರಿಗೆ ಪ್ರವಾದನೆ ಹೇಳುವಾಗ ಅರಸನಾದ ಅಹಾಬನು ನಡಿಗೆ ಹೋದ. ಅವನಂತ ದುಷ್ಟನು ಯಾರೂ ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅವನಷ್ಟು ದುಷ್ಟನು. ಇಲ್ಲಿ ಇಸ್ರಾಯೇಲ್ ಅರಸನ ಅಂತ ಹೇಳುವಾಗ ಇಸ್ರಾಯೇಲ್ ದೇಶ ಅದು ಎರಡು ವಿಭಾಗವಾಗಿದೆ. ಕೆಳಗಿನ ಭಾಗ ಯಹೂದ ರಾಜ್ಯ ಅಂತ ಹೇಳಲ್ಪಡ್ತದೆ, ಮೇಲಿನ ರಾಜ್ಯ ಇಸ್ರಾಯೇಲ್ ರಾಜ್ಯ ಅಂತ ಕರೆಯಲ್ಪಡ್ತದೆ. ಮೇಲಿನ ರಾಜಧಾನಿ ಸಮಾರ್ಯ, ಕೆಳಗಿನ ರಾಜ್ಯದ ರಾಜಧಾನಿ ಯೆರೂಸಲೇಮ್. ಹೀಗಾಗಿ ಯಹೂದ ಇಸ್ರಾಯೇಲ್ ಎಂಬುದಾಗಿ ಪ್ರತ್ಯೇಕ ಶಬ್ದಗಳನ್ನು ಬೈಬಲ್ ಉಪಯೋಗಿಸುವಾಗ ನಾವು ಕನ್ಫ್ಯೂಷನ್ ಮಾಡ್ಕೋಬಾರ್ದ್ರಿ. ಇಲ್ಲಿ ಅಹಾಬನು ಆತನು ದಾವಿದನ ವಂಶದವನಲ್ಲ. ನಾವು ನೋಡ್ತೇವೆ ಅವರು ಸಮಾರ್ಯದಲ್ಲಿರುವಂಥ ಬೇರೆ ಬೇರೆ ಕುಲಗಳ ನಾಯಕರುಗಳು ಅಲ್ಲಿ ಅರಸರಾಗ್ತಾ ಇದ್ದದನ್ನು ನೋಡ್ತೇವೆ. ಅಲ್ಲಿ ದೇವರ ಇಸ್ರೇಲ್ನಲ್ಲಿ ನೀನು ಸುರಿಸಿದ ರಕ್ತಕ್ಕಾಗಿ ಇಸ್ರೇಲಲ್ಲಿ ಮತ್ತೊಂದೇನಾಯ್ತು ರೀ, ಏಹು ಎಂಬಂಥ ಇನ್ನೊಬ್ಬ ಅರಸನು, ಅಂದರೆ ಅಹಾಬನ ಮಗನನ್ನು ಕೊಂದು ಆತನು ರಾಜನಾಗುವುದನ್ನು ನೋಡ್ತೇವೆ. ಆತನು ರಾಜನಾಗುವುದಷ್ಟೇ ಅಲ್ಲ, ಅಹಾಬನ ವಂಶದವರನ್ನು ಪ್ರತಿಯೊಬ್ಬರನ್ನು ಆತನು ಹತ್ತಿಸಿದನು. ನಾವು ನೋಡ್ತೇವೆ ಅಹಾಬನಿಗೆ 70 ಮಂದಿ ಮಕ್ಕಳಿದ್ರಂತೆ. ಆ 70 ಮಂದಿ ಮಕ್ಕಳನ್ನು ಕೂಡ ಈ ಏಹು ಎಂಬಂಥ ಅರಸನು ಆತನು ಕತ್ತರಿಸಿ ಹಾಕ್ತಾನೆ. ಇಲ್ಲಿ ನೋಡ್ತಾನೆ ದೇವರು ಅಹಾಬನ ವಂಶದವರು ಮಾತ್ರ ಅಲ್ಲ, ಇಲ್ಲಿಗೆ ಹೇಳ್ತಾನೆ ರೀ ಆ 4ನೇ ವಚನದಲ್ಲಿ, ಇಸ್ರೇಲಿನಲ್ಲಿ ಸುರಿಸಿದ ರಕ್ತಕ್ಕೆ ಪ್ರತಿಯಾಗಿ ಸ್ವಲ್ಪ ಕಾಲದೊಳಗೆ ನಾನು ಏಹು ವಂಶದವರಿಗೆ ಮುಯಿ ತೀರಿಸುವೆನು. ಇಲ್ಲಿ ಹೋಶೇಯನು ಪ್ರವಾದನೆ ಮಾಡಬೇಕಾಗಿದ್ದರೆ ನಾವು ನೋಡುತ್ತೇವೆ ಏಹು ವಂಶದವರ ಅರಸರುಗಳು ಆಳ್ತಾ ಇದ್ರು. ಇಲ್ಲಿ ಧೈರ್ಯದಿಂದ ಈ ಹೋಶೇಯನು ಪ್ರವಾದನೆ ಮಾಡ್ತಾ ಇದ್ದಾನೆ. ಇಲ್ಲಿ ಆತನು ಆ ಒಂದು ಆವೇಶದಿಂದ ತುಂಬಿದವನಾಗಿ ಆತನು ಪ್ರವಾದನೆ ಮಾಡ್ತಾ ಇದ್ದರೆ ಆತನಿಗೆ ಅರಸನ ಭಯ ಇಲ್ಲ. ಅವನು ಕೊಂದು ಹಾಕ್ಬೋದೆಂಬಂಥ ಒಂದು ಭಯ ಇಲ್ಲಿ ಹೋಶೇಯನಿಗಿಲ್ಲ. ಇಲ್ಲಿ ಹೇಳ್ತಾನೆ ಏಹು ವಂಶದವರಿಗೆ ನಾನು ಮುಯಿ ತೀರಿಸುವೆನೆಂಬುದಾಗಿ ದೇವರು ಹೇಳೋದು ನೋಡ್ತೇವೆ. ಏಕೆಂದರೆ ಉತ್ತರ ಭಾಗದ ರಾಜ್ಯ ಇಸ್ರೇಲಿನ ಅರಸರುಗಳು ಭಾಳ ಕ್ರೂರಿಗಳಾಗಿದ್ದರು. ಇಲ್ಲಿ ಹೋಶೇಯನು ಧೈರ್ಯವಾಗಿ ಅಲ್ಲಿ ಅವನಿಗೆ ಇಸ್ರೇಲ್ನವ್ರಿಗೆ ಅಂದರೆ ಏಹು ವಂಶದವರಿಗೆ ನಾನು ಮುಯಿ ತೀರಿಸುವೆನೆಂಬುದಾಗಿ ದೇವರು ಹೇಳ್ತಾನೆ. ಅಷ್ಟರೊಳಗೆ ಹೇಳ್ತಾನೆ ರೀ, ಇಸ್ರೇಲ್ ತಗ್ಗಿನೊಳಗೆ ಇಸ್ರಾಯೇಲಿನ ಬಿಲ್ಲನ್ನು ಮುರಿದು ಬಿಡುವನು. ಇನ್ನು ಇಸ್ರಾಯೇಲ್ ಮೇಲೆ ಆಶೀರ್ವಾದ ಮಾಡುವಂಥ ದೇವರು ಇಲ್ಲಿ ಶಾಪವನ್ನು ಉಚ್ಚಿಸ್ತಾ ಇದ್ದಾನೆ ಎಂಬುದಾಗಿ ಅಲ್ಲಿ ನಾವು ಅಂದ್ಕೊಳ್ತೇವೆ. ಇಲ್ಲಿ ಯಾವುದಕ್ಕೆ ದೇವರು ನೀನು ಹೋಗಿ ಏನೇನ್ರಿ ವ್ಯಭಿಚಾರಣೆಯನ್ನು ಮದುವೆ ಮಾಡಿಕೊ ಅಂತ ಯಾಕೆ ಹೇಳ್ತಾ ಇದ್ದಾನೆ? ಅಲ್ಲಿ ಆತನು ಹೇಳ್ತಾನೆ, ದೇಶವು ನನ್ನನ್ನು ಬಿಟ್ಟು ಅಧಿಕ ವ್ಯಭಿಚಾರ ನಡೆಸುತ್ತದೆ. ನಾವು ನೋಡ್ತೇವೆ ಇಲ್ಲಿ ಇಸ್ರಾಯೇಲರು ಒಂದು ಸ್ತ್ರೀಗೆ ಹೋಲಿಕೆ ಆಗಿದ್ದಾರೆ ಮತ್ತು ದೇವರು ಆತನು ಅವಳ ಗಂಡನಿಗೆ ಹೋಲಿಕೆ ಆಗಿರೋದನ್ನು ನೋಡ್ತೇವೆ. ಇಲ್ಲಿ ದೇವರನ್ನು ಬಿಟ್ಟು ಅವರು ದೂರ ಹೋಗ್ತಾ ಇರುವಾಗ ಅಲ್ಲಿ ದೇವರನ್ನು ಹೇಳ್ತಾನೆ, ನನ್ನನ್ನು ಬಿಟ್ಟು ಅವರು ಅಧಿಕ ವ್ಯಭಿಚಾರವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ದೇವರು ಹೇಳ್ತಾ ಇರೋದು ನೋಡ್ತೇವೆ. ನಿಜವಾಗಿ ನಮ್ಮನ್ನು ಉಂಟು ಮಾಡಿದವನು ದೇವರೇ. ನಾವು ಆತನಿಗೆ ನಮ್ಮ ಆರಾಧನೆ, ನಮ್ಮ ಒಂದು ಗೌರವ, ನಮ್ಮ ಒಂದು ಪೂಜೆ, ನಮ್ಮ ಒಂದು ಆ ಒಂದು ರೆಫರೆನ್ಸ್ ನಾವು ದೇವರಿಗೆ ಸಲ್ಲಿಸಬೇಕು. ಅದು ಮೂರ್ತಿಗಳಿಗೆ, ದುರಾತ್ಮಗಳಿಗೆ, ಮನುಷ್ಯರಿಗೆ ಮತ್ತು ಸೃಷ್ಟಿ ವಸ್ತುಗಳಿಗೆ ಹೋಗಬಾರ್ದ್ರಿ. ಅದು ಆತನಿಗೆ ಸಲ್ಲಬೇಕು. ನಾವು ಆತನಿಗೆ ಸಲ್ಲಬೇಕಾದದ್ದನ್ನು ವಿಶೇಷವಾಗಿ ಆರಾಧನೆಯನ್ನು ಆತನಿಗೆ ಸಲ್ಲಿಸದೇ ಹೋದುದರಿಂದ ನಾವು ನೋಡ್ತೇವೆ ನಾವು ವ್ಯಭಿಚಾರ ಮಾಡಿದವರು ಎಂಬಂತೆ ಕರ್ತನು ಎಣಿಸ್ತಾ ಇರೋದು ನೋಡ್ತೇವೆ. ನಮಗೆ ದೇವರು ಯಾರಾಗಿದೆ? ನಾವು ಅನೇಕ ಸಂಗತಿಗಳನ್ನು ದೇವರನ್ನಾಗಿ ಮಾಡ್ಕೊಳ್ತೇವೆ ರೀ. ಕೆಲವರಿಗೆ ಹಣ ದೇವರಾಗಿ ಬಿಡ್ತದೆ ರೀ, ಕೆಲವರಿಗೆ ಜ್ಞಾನ ದೇವರಾಗಿ ಬಿಡ್ತದೆ, ಕೆಲವರಿಗೆ ವ್ಯಕ್ತಿಗಳು ದೇವರಾಗಿ ಬಿಡ್ತಾರೆ. ನಾವು ಯಾವುದನ್ನು ದೇವರನ್ನಾಗಿ ಮಾಡಿಕೊಂಡಿದ್ದೇವೆ ನಮ್ಮ ಜೀವನದಲ್ಲಿ? ಆತನೊಬ್ಬನೇ ಸ್ತುತಿಗೆ ಯೋಗ್ಯನು.
ಇಲ್ಲಿ ದೇವರು ಹೇಳುವಂಥದ್ದು, ನನ್ನನ್ನು ಬಿಟ್ಟು ಅವರು ಅಧಿಕ ವ್ಯಭಿಚಾರವನ್ನು ಮಾಡ್ತಾ ಇದ್ದಾರೆ. ಇಸ್ರಾಯೇಲಿಂದ ಬಂದರು, ನಾವು ನೋಡ್ತೇವೆ ಅವರು ಕರ್ತನನ್ನು ಆರಾಧಿಸಿದರು. ಆದರೆ ನ್ಯಾಯಾಧೀಶರ ದಿವಸಗಳಲ್ಲಿ ಅಲ್ಲ ನೋಡ್ತೇವೆ, ನ್ಯಾಯಸ್ಥಾಪಕರ ದಿವಸಗಳಲ್ಲಿ ಅವರು ಅನೇಕ ಸಾರಿ ದೇವ್ರನ್ನ ಬಿಡ್ತಿದ್ರು, ವಾಪಸ್ ಬರ್ತಾಯಿದ್ರು, ದೇವ್ರನ್ನ ಬಿಡ್ತಾಯಿದ್ರು, ವಾಪಸ್ ಬರ್ತಾಯಿದ್ರು. ಸೌಲನು ಅರಸನಾದ ಮೇಲೆ ಆತನ ದೇಶದಲ್ಲಿದ್ದೆಲ್ಲ ಮೂರ್ತಿಗಳನ್ನೆಲ್ಲ ತೆಗೆದುಹಾಕಿ ನಾವು ನೋಡ್ತೇವೆ, ಅಲ್ಲಿರುವಂಥ ಮಾಂತ್ರಿಕರನ್ನು ತೆಗೆದುಹಾಕಿ ಯೆಹೋವನನ್ನೇ ಆರಾಧಕ್ಕೆ ನಡೆಸಿದ. ಅದನ್ನಂತ ದಾವೀದನು ಕೂಡ ಕರ್ತನನ್ನೇ ಆರಾಧಿಸಿದ, ಅದನ್ನು ಮನಪೂರ್ವಕವಾಗಿ ಕರ್ತನಿಗೆ ಅಂಟಿಕೊಂಡನು. ಅದ ನಂತರ ಬಂದಂಥ ಸೊಲೊಮೋನನು ಆತನು ದೇವರಿಗೆ ಮಹಾದೇವಾಲಯವನ್ನು ಕಟ್ಟಿ ಅಲ್ಲೆಲ್ಲರೂ ಕರ್ತನ ಆರಾಧಿಸೋದಕ್ಕೆ ಬರುವಂತೆ ನಡೆಸಿದನೆಂಬುದಾಗಿ ನಾವು ನೋಡ್ತೇವೆ. ಅಲ್ಲಿವರೆಗೆ ಕರ್ತನನ್ನೇ ಆರಾಧಿಸಿದೆ ಅಂತ ಜನ ಸೊಲೊಮೋನನ ಜೀವನದ ಅಂತ್ಯ ಕಾಲದಲ್ಲಿ ಅವರು ವಿಗ್ರಹಗಳನ್ನು ಆರಾಧಿಸಲಿಕ್ಕೆ ಆರಂಭಿಸಿದರು. ಸೊಲೊಮೋನನು ತನ್ನ ಹೆಂಡತಿರಿಗಾಗಿ ಯೆರೂಸಲೇಮ್ ಹೊರಗಡೆ ಬೇರೆ ಬೇರೆ ಸ್ಥಳಗಳಲ್ಲಿ ಮೂರ್ತಿಗಳನ್ನು, ದುರಾತ್ಮಗಳಿಗೆ ಗುಡಿಗಳನ್ನು ಆತನು ಕಟ್ಟಿದನು ಎಂಬುದಾಗಿ ನೋಡ್ತೇವೆ. ಅದರಿಂದ ದೇವರ ಕೋಪ ಬಂತು. ಅನೇಕ ಸಾರಿ ದೇವರು ಸೊಲೊಮೋನನ್ನು ಆತನು ಗದರಿಸಿದ, ಕನಸಿನಲ್ಲಿ ಕಾಣಿಸಿಕೊಂಡು ಆತನು ಗದರಿಸಿದರು. ಸೊಲೊಮೋನನು ದೇವರ ಮಾತಿಗೆ ಒಳಗೊಳ್ಳಲಿಲ್ಲ. ಆದ ಕಾರಣ ದೇವರು ದೇಶವನ್ನು ವಿಭಾಗಿಸಿದನು. ದಾವೀದ ವಂಶದವರಿಗೆ ಕೇವಲ 2 ಕುಲಗಳು ಸಿಕ್ಕು ಅವರು ಯೆರೂಸಲೇಮಿನಲ್ಲಿ ಆಳ್ವಿಕೆ ಆರಂಭಿಸಿದರು. ಅಲ್ಲಿ ಉತ್ತರ ಭಾಗದಲ್ಲಿ ಬೇರೆ ಬೇರೆ ಕುಲದವರು ಅವರು ಅರಸರಾಗಿ ಸಮಾರ್ಯ ಪಟ್ಟಣದಲ್ಲಿ ಅವರು ಆಳ್ವಿಕೆ ನಡೆಸಿದರು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ದೇವರು ಹೇಳ್ತಾನೆ, ಇಸ್ರಾಯೇಲ್ ನಾನು ಬಿಲ್ಲಿ ಮುರುತ್ತೇನೆ, ಇಸ್ರಾಯೇಲ್ ನಾನು ತ್ಯಜಿಸ್ತೇನೆ, ಇಸ್ರಾಯೇಲ್ ಮೇಲೆ ನಾನು ಮುಯಿ ತೀರಿಸ್ತೇನೆ ಎಂಬುದಾಗಿ ಹೇಳ್ತಾ ಇರೋದು ನಾವು ನೋಡ್ತೇವೆ. 6ನೇ ವಚನದಲ್ಲಿ ಅವಳು ಪುನಃ ಗರ್ಭಿಣಿಯಾಗಿ ಹೆಣ್ಣು ಮಗುವನ್ನು ಹೆತ್ತಾಗ ದೇವರು ಹೋಶೇಯನನ್ನು ಕುರಿತು ಆ ಮಗುವಿಗೆ ಲೋ ರುಹಾಮ ಎಂದು ಹೆಸರು. ಲೋ ರುಹಾಮ ಅಂದರೆ ನೋಡುತ್ತೇವೆ, ಪಿತೃ ವಾತ್ಸಲ್ಯವನ್ನು ಅರಿಯುವುದವಳು, ತಂದೆಯ ಪ್ರೀತಿಯನ್ನು ತಿಳಿಯದವಳು. ಅವಳಿಗೆ ತಂದೆ ಇದಾನೋ ಇಲ್ಲ, ಹೋಶೇಯನೇ ತಂದೆ ರೀ ಅಲ್ಲಿ ಲೌಕಿಕವಾಗಿ. ಲೋ ರುಹಾಮ, ಲೋ ಅಂತಂದ್ರೆ ಇಲ್ಲ ಅಂತ, ರುಹಾಮ ಅಂತಂದರೆ ತಂದೆಯ ಪ್ರೀತಿಯನ್ನು ತಿಳಿದವಳು. ಲೋ ರುಹಾಮ ಅಂದರೆ ತಂದೆಯ ಪ್ರೀತಿಯನ್ನು ತಿಳಿಯದವಳು ಎಂಬಂತೆ ಹೇಳ್ತಾ ಇದ್ದಾರೆ ನೋಡ್ತೇವೆ. ನಾನು ಇನ್ನು ಮೇಲೆ ಇಸ್ರಾಯೇಲ್ ವಂಶದಲ್ಲಿ ವಾತ್ಸಲ್ಯ ಬಿಡುವುದಿಲ್ಲ, ಅವ್ರನ್ನ ಎಷ್ಟು ಮಾತ್ರಕ್ಕೂ ಕ್ಷಮಿಸುವುದಿಲ್ಲ. ಎಂಥ ಮಾತು! ದೇವರು ಹೇಳ್ತಾನೆ, ನಿನ್ನ ನಾಮ ಪ್ರಕಟಿಸುವಂಥ ಮೋಶೆ ಕೇಳಿಕೊಂಡಾಗ ಏನು ಹೇಳ್ತಾನೆ? ಯೆಹೋವ ಯೆಹೋವ ಕನಿಕರವು ದಯೆಯುಳ್ಳ ದೇವರು ಅಂತ ಹೇಳ್ತಾರೆ. ನೋಡ್ತೇವೆ, ಕನಿಕರವು ದಯೆಯುಳ್ಳ ದೇವರು. ದೇವರು ತಾನೇ ತನ್ನನ್ನು ಪ್ರಕಟಿಸಿಕೊಂಡ. ಹಾಗೆ ಹೇಳಿ ಇಲ್ಲಿ ಹೇಳ್ತಾನೆ, ನಾನು ಕ್ಷಮಿಸುವುದಿಲ್ಲ. ಹೇಗ್ರಿ ಅದೇ ಅಂತಾರೆ. ಮುಂದೆ ಹೇಳ್ತಾನೆ ರೀ, ಆದರೆ ಯಹೂದ ವಂಶದವರಲ್ಲಿ ವಾತ್ಸಲ್ಯ ಬಿಟ್ಟು ಅವ್ರನ್ನ ಉದ್ಧರಿಸುವನು, ಬಿಲ್ಲು ಕತ್ತಿ ಕಾಳಗ ಕುದುರೆ ರಾವತ ಇವರ ಮೂಲಕದಿಂದಿಲ್ಲ, ದೇವರಾದ ಯೆಹೋವನ ಬಲದಿಂದಲೇ ಅವರು ರಕ್ಷಿಸು. ಇಲ್ಲಿ ಇಸ್ರಾಯೇಲ್ನಲ್ಲಿ ನಾನು ಪ್ರೀತಿ ಇಡಂಗಿಲ್ಲ ಅಂತ ಹೇಳ್ತಾನೆ ರೀ. ಆದರೆ ಯಹೂದ ವಂಶದಲ್ಲಿ ಆತನ ಪ್ರೀತಿ ಇಡ್ತೀನಿ. ಯಹೂದ ವಂಶ ಅಂತ ಹೇಳುವಾಗ ನಾವು ಒಂದೇ 12 ಕುಲಗಳಲ್ಲಿ ಒಂದು ಕುಲ ಯಹೂದ ಕುಲ, ಅವ್ರ ಮೇಲೆ ಮಾತ್ರ ಯಾಕೆ ದೇವ್ರ ಪ್ರೀತಿ ಇಡ್ತಾನೆ ಎಂಬುದಾಗಿ ನಾವು ಭಾವಿಸ್ತೇವೆ. ಅಲ್ಲಿವರೆಗೆ ಅವರು ಕೂಡ ಯೆಹೋವನನ್ನು ಹಿಂಬಾಲಿಸ್ತಾ ಇದ್ರು. ಮುಂದೆ ಅವರು ಕೂಡ ದೇವರನ್ನು ತಪ್ಪಿ ಹೋಗೋದನ್ನು ನೋಡ್ತೇವೆ. ಇಲ್ಲೇ ನೋಡ್ತೇವೆ, ನಾನು ಯಹೂದ ವಂಶ ವಾತ್ಸಲ್ಯ ಇಟ್ಟು ಉದ್ಧರಿಸ್ತೇನೆ ಅಂತ ಹೇಳ್ತಾನೆ. ಆದರೆ ಮುಂದೆ ನೆಬೂಕದ್ನೆಚ್ಚರನು ಬರುವಾಗ ಕೂಡ ಅವರು ಕೂಡ ಸರಿಯಾಗಿ ಹಿಡಲ್ಪಟ್ಟು ಹೋದರು. ಮುಂದೆ ಹೇಳ್ತಾನೆ 8ನೇ ವಚನದಲ್ಲಿ, ಆ ಕೂಸು ಮೊಲೆ ಬಿಟ್ಟ ಮೇಲೆ ಅವಳು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತಳು. ಆಗ ಯೆಹೋವನು ಈ ಮಗುವಿಗೆ ಲೋ ಅಮ್ಮಿ ಎಂದು ಹೆಸರಿಡು, ಯಾಕೆಂದರೆ ನೀವು ನನ್ನ ಪ್ರಜೆಯಲ್ಲ, ನಾನು ನಿಮ್ಮ ದೇವರಲ್ಲ. ಎಂಥ ಕಠಿಣವಾದ ಮಾತು ಇಸ್ರಾಯೇಲರು ಕೇಳಿಸ್ಕೊಳ್ತಾ ಇದ್ದಾರೆ ದೇವರಿಂದ. ನೀವು ನನ್ನ ಪ್ರಜೆ ಅಲ್ಲ. ದೇವರ ಇಸ್ರಾಯೇಲಿನಿಂದ ಹೊರಗಡೆ, ಐಗುಪ್ತ ದೇಶದಿಂದ ಇಸ್ರಾಯೇಲ್ನ ಹೊರಗಡೆ ಕರ್ತಂದು ಆ ಸೀನಾಯಿ ಬೆಟ್ಟದ ಮೇಲೆ ನೀನೇ ಒಂದು ಒಡಂಬಡಿಕೆ ಮಾಡಿಕೊಂಡೆ. ನೀವು ನನ್ನ ಪ್ರಜೆ ಆಗಿರ್ತೀರಿ, ನೀವು ನನ್ನ ಯಾಜಕ ವಂಶದವರಾಗಿರ್ತೀರಿ ಎಂಬುದಾಗಿ ನೀನು ಹೇಳಿದಿ ಸ್ವಾಮಿ. ಇಲ್ಲಿ ನಮ್ಮನು ನೀವು ನನ್ನ ಪ್ರಜೆ ಇಲ್ಲ ಅಂತ ಕೇಳ್ತಾ ಇದ್ದೀ ಎಂಬುದಾಗಿ ಅವ್ರು ಕೇಳ್ತಾ ಇರ್ಬೋದು. ಅಲ್ಲಿ ದೇವರು ಮುಂದಿನ ವಚನಗಳಲ್ಲಿ ತಾನು ಪ್ರೀತಿ ಸ್ವರೂಪನೆಂಬುದಾಗಿ ತೋರ್ಪಡಿಸೋದನ್ನು ನೋಡ್ತೇವೆ. ಇದಕ್ಕಿಂತ ಮುಂಚೆ ನಾವು ಮುಂದಿನ ಭಾಗ ಓದೋಕ್ಕಿಂತ ಮುಂಚೆ 3ನೇ ಅಧ್ಯಾಯ, ಹೋಶೇಯ 3ನೇ ಅಧ್ಯಾಯ, ಅದೇ ಸಂಗತಿ ತಿರುಗಿ ಹೇಳಲ್ಪಟ್ಟಿದೆ. 3ನೇ ಅಧ್ಯಾಯ 1ರಿಂದ 5 ವಚನಗಳು.
ಯೆಹೋ ನನಗೆ ಅನ್ಯ ದೇವತೆಗಳಿಗೆ ತಿರುಗಿಕೊಂಡು ದೀಪ ದ್ರಾಕ್ಷಿಗಳನ್ನು ಅಡೆಗಳನ್ನು ಪ್ರೀತಿಸುವ ಇಸ್ರಾಯೇಲರನ್ನು ಯೆಹೋವನು ಪ್ರೀತಿಸುವ ಪ್ರಕಾರವೇ ನೀನು ಮಿಂಡನಿಗೆ ಪ್ರಿಯಳು ವ್ಯಭಿಚಾರಾಸಕ್ತಳು ಆದ ಹೆಂಗಸನ್ನು ಪ್ರೀತಿಸುತ್ತಾ ಬಾ ಎಂದು ಅಪ್ಪಣೆ ಕೊಡಲು ನಾನು 15 ರೂಪಾಯಿಯನ್ನು 1.5 ಹೋಮೆರ್ ಜವೆಗೋದಿಯನ್ನು ಕೊಟ್ಟು ಅವಳನ್ನು ಕೊಂಡುಕೊಂಡು ಅವಳಿಗೆ ನನಗಾಗಿ ಬಹುದಿವಸ ತಾಳಿಕೊಂಡಿರು, ಸುಳಿತನ ಮಾಡಬೇಡ, ಯಾವನನ್ನು ಸೇರಬೇಡ, ನಾನು ಸಹ ನಿನ್ನವನೇ ಎಂದು ಹಾಗೇ ಇರುವೆನು ಎಂದು ಹೇಳಿದನು. ಇದರಂತೆ ರಾಜಮುಖಂಡ, ಯಜ್ಞ, ಸ್ತಂಭ, ಏಫೋದು, ವಿಗ್ರಹ ಇವುಗಳಲ್ಲದೆ ಇಸ್ರಾಯೇಲರು ಬಹುದಿವಸ ತಾಳಿಕೊಂಡಿರುವರು. ಅನಂತರ ಅವರು ತಮ್ಮ ದೇವರಾದ ಯೆಹೋವನನ್ನು ತಮ್ಮ ರಾಜನಾದ ದಾವೀದನನ್ನು ಪುನಃ ಆಶ್ರಯಿಸುವರು. ಹೌದು, ಅಂತ್ಯಕಾಲದಲ್ಲಿ ಯೆಹೋವನನ್ನು ಆತನ ದಯೆಯನ್ನು ಭಕ್ತಿಯಿಂದ ಮೊರೆ ಹೋಗುವರು. ಇಲ್ಲಿ ದೇವರು ಅದನ್ನೇ ಹೇಳ್ತಾರೆ. ಈಗ ಒಂದು ಮದುವೆ ಆಗಿದೆ, ಅದನ್ನೇ ಮತ್ತೆ ತಿರುಗಿ ಅದನ್ನೇ ಹೇಳ್ತಾ ಇದ್ದಾನೆ ದೇವರು. ಏನು ಹೇಳ್ತಾನ್ರಿ? ವ್ಯಭಿಚಾರಾಸಕ್ತಳು ಆದಂಥ ಹೆಂಗಸನ್ನು ಪ್ರೀತಿಸುತ್ತಾ ಬಾ. ಇದು ಯಾಜಕನಾದಂಥ ಈ ಹೋಶೇಯನಿಗೆ ಭಾಳ ಕಷ್ಟಕರವಾದ ಸಂಗತಿ. ಯಾಜಕರು ಯಾವುದೇ ಆ ವ್ಯಭಿಚಾರಿಗಳಾದಂಥ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಬಾರ್ದೆಂಬುದಾಗಿ ಯಾಜಕಾಂಡದಲ್ಲಿ ನಾವು ಓದ್ತೇವೆ. ಅಥವಾ ಗಂಡ ಬಿತ್ತವಳನ್ನಾಗಲಿ ವಿಧವೆಯನ್ನಾಗಲಿ ಕೂಡ ಅವರು ಮಾಡಿಕೊಳ್ಬಾರ್ದೆಂಬುದಾಗಿ ಯಾಜಕರ ಬಗ್ಗೆ ಬರೆಯಲ್ಪಟ್ಟಿರೋದು ನೋಡ್ತೇವೆ. ಇಲ್ಲಿ ದೇವರು ಹೋಶೇಯನಿಗೆ ಹೇಳುವಾಗ ಆತನಿಗೆ ನೋವನ್ನುಂಟು ಮಾಡುವ ಸಂಗತಿ ದೇವರು ಯಾಕೆ ಹೇಳ್ತಾ ಇದ್ದಾನೆ? ಇಲ್ಲಿ ದೇವರು ತೋರಿಸುವಂಥ ಸಂಗತಿ, ನಾವು ಅನೇಕ ಸಾರಿ ದೇವರನ್ನು ಬಿಟ್ಟು ದೂರ ಹೋದಾಗಲೂ ದೇವರು ನಮ್ಮನ್ನು ಪ್ರೀತಿಸ್ತಾನೆ. ಇಲ್ಲಿ ಆತನ ಹೇಳ್ತಾನೆ, ದೇವರನ್ನು ಹೇಳ್ತಾನೆ ರೀ, ದೀಪ ದ್ರಾಕ್ಷಿಗಳು ನನ್ನ ದೇವಗಳು ತಿರುಗಿಕೊಂಡು ಅಡೆಗಳನ್ನು ಪ್ರೀತಿಸುವ ಇಸ್ರಾಯೇಲರನ್ನು ಯೆಹೋವನು ಪ್ರೀತಿಸುವ ಪ್ರಕಾರ. ಯೆಹೋವನನ್ನು ಬಿಟ್ಟು ದೂರ ಹೋಗ್ತಾ ಇದ್ದಾರೆ, ಯೆಹೋವನನ್ನು ಬಿಟ್ಟು ವಿಗ್ರಹಗಳನ್ನು ಆರಾಧಿಸ್ತಾ ಇದ್ದಾರೆ, ಯೆಹೋವನನ್ನು ಬಿಟ್ಟು ದುರಾತ್ಮಗಳನ್ನು ಆರಾಧಿಸ್ತಾ ಇದ್ದಾರೆ. ಅಲ್ಲಿ ಹೇಳ್ತಾನೆ, ದೇವರು ಹೇಳ್ತಾನೆ, ನಾನು ಅವ್ರನ್ನ ಇನ್ನೂ ಪ್ರೀತಿಸ್ತಾ ಇದ್ದೇನೆ, ನಾನು ಅವ್ರನ್ನು ಪ್ರೀತಿಸ್ತಾ ಇದ್ದೇನೆ, ಇನ್ನೂ ಪ್ರೀತಿಸ್ತಾ ಇದ್ದೇನೆ. ಎಂಥ ಒಳ್ಳೆ ದೇವರು ಅಲ್ಲಿ ಇರೋದು ನಾವು ನೋಡ್ತೇವೆ. ಹೋಶೇಯನ ಪ್ರವಾದನೆ ಓದುವಾಗ ನಮಗೆ ಏನು ಅನಿಸ್ತದೆ ರೀ? ದೇವರನ್ನು ದ್ವೇಷಿಸ್ತಾ ಇದ್ದಾನೆ, ಅವ್ರನ್ನು ನಾಶ ಮಾಡ್ತಾ ಇದ್ದಾನೆ. ಹೋಶೇಯನ ಪ್ರವಾದನೆ ಇದಾದ ನಂತರ ಸ್ವಲ್ಪ ವರ್ಷಗಳಲ್ಲಿ ಅವರು ಅಶ್ಶೂರ್ ದೇಶಕ್ಕೆ ಸೆರೆಯಾಗಿ ಒಯ್ಯಲ್ಪಟ್ಟರು. ಅಲ್ಲಿ ದೇವರು ಅವ್ರನ್ನು ಶಿಕ್ಷಿಸಿದ. ಅಂದರೆ ತನ್ನ ಕಡೆ ತಿರುಗಿಕೊಳ್ಳಲಿ ಎಂಬುದಾಗಿ, ತನ್ನ ಕಡೆಗೆ ತಿರುಗಿ ಬರಲಿ ಎಂಬುದಾಗಿ ಅವ್ರನ್ನು ದೇವರು ಶಿಕ್ಷಿಸಿದನ್ನು ನೋಡ್ತೇವೆ. ಅದಾದ ನಂತರ ಯೆರೆಮೀಯನ ಪ್ರವಾದನೆಯಲ್ಲಿ ದೇವರು ತಿರುಗಿ ಅವರನ್ನು ಕರೀತಾ ಇರೋದನ್ನು ನಾವು ನೋಡ್ತೇವೆ. ಅದ ನಂತರ ಆ ವಚನಗಳನ್ನು ನೋಡಲಿಕ್ಕಿದ್ದೇವೆ. ತಿರುಗಿ ನಾವು 1ನೇ ಅಧ್ಯಾಯಕ್ಕೆ ಬರೋಣ. ಹೋಶೇಯನ ಪ್ರವಾದನೆ 1ನೇ ಅಧ್ಯಾಯ 10ನೇ ವಚನದಿಂದ, ಇಸ್ರಾಯೇಲರ ಸಂಖ್ಯೆಯು ಅಳೆಯುವುದಕ್ಕೂ ಲೆಕ್ಕಿಸುವುದಕ್ಕೂ ಅಸಾಧ್ಯವಾದ ಸಮುದ್ರ ತೀರದ ಉಸಿಬಿನಂತಾಗುವುದು. ಆಗ ಅವರು ನನ್ನ ಪ್ರಜೆಯಲ್ಲದವರು ಎನಿಸಿಕೊಳ್ಳೋದಕ್ಕೆ ಬದಲಾಗಿ ಜೀವ ಸ್ವರೂಪನಾದ ದೇವರ ಮಕ್ಕಳು ಎನಿಸಿಕೊಳ್ಳುವರು. ಇಸ್ರಾಯೇಲರ ಸಂಖ್ಯೆ ಅಳಿಲಿಕ್ಕೆ ಅಸಾಧ್ಯವಾದ ಮಟ್ಟಿಗೆ ಉಂಟಾಗ್ತದೆ ಎಂಬುದಾಗಿ ಅನೇಕ ಇಸ್ರಾಯೇಲರು ಈಗ ತಮ್ಮ ಇಸ್ರಾಯೇಲ್ ದೇಶಕ್ಕೆ ಹೊರಟು ಹೋಗಿದ್ದಾರೆ. ಬೇರೆ ಬೇರೆ ದೇಶಗಳಿಂದ ಅಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಹೋಗಿ ಅಲ್ಲಿ ವಾಸವಾಗಿದ್ದಾರೆ. ನಮ್ಮ ದೇಶದಲ್ಲಿ ವಿಶೇಷವಾಗಿ ಕೇರಳ ಹಾಗೂ ಪುಣೆ ಹಾಗೂ ಬಾಂಬೆಯಲ್ಲಿದ್ದಂಥ ಅನೇಕ ಇಸ್ರಾಯೇಲರು ತಮ್ಮ ಸ್ಥಳಗಳನ್ನು ಬಿಟ್ಟು ಇಸ್ರಾಯೇಲ್ ದೇಶಕ್ಕೆ ಹೋಗಿದ್ದಾರೆ. ಆದರೆ ಆಸ್ತಿ ಇಲ್ಲ, ಇನ್ನು ಅವರ ಹೆಸರಿನಲ್ಲಿದೆ. ಒಂದು ಊರು ಕೂಡ, ಒಂದು ಊರೇ ಇತ್ತು ರೀ ಕೇರಳದಲ್ಲಿ. ಆ ಊರು ಖಾಲಿ ಇದೆ ರೀ, 1-2 ಜನ ಮಾತ್ರ ಇದ್ದಾರೆ, ಮುದುಕರು ಅಷ್ಟೇ. ಇಲ್ಲಿ ಸಮುದ್ರ ಉಸಿಬಿನಂತ ಆಗ್ಬೋದು. ಅಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಅವ್ರಿಗೆ ವಾಸ ಮಾಡೋಕ್ಕಾಗೋದಿಲ್ಲ ರೀ. ಜಗತ್ತಿನ ಎಲ್ಲ ಕಡೆ ಸ್ಪ್ರೆಡ್ ಆಗಿದ್ದಾರೆ, ಜಗತ್ತಿನ ಎಲ್ಲ ಭಾಗದಲ್ಲಿದ್ದಾರೆ. ಅವರು ಜೀವ ಸ್ವರೂಪನಾದ ದೇವರ ಮಕ್ಕಳು ಅನಿಸಿಕೊಳ್ಳುವರು. ಇಸ್ರೇಲ್ನಲ್ಲಿ ನಾನು ಮುಯಿ ತೀರಿಸಿನ ಅಂತ ಹೇಳುವಂಥ ದೇವರು ಏನು ಹೇಳ್ತಾನ್ರಿ? ಅವರ ಬಗ್ಗೆ ಅವರು ಜೀವ ಸ್ವರೂಪನಾದ ದೇವರ ಮಕ್ಕಳು ಅಂತ ಅನಿಸ್ಕೊಳ್ತಾರೆ. ಎಷ್ಟು ಮಟ್ಟಿಗೆ ದೇವರನ್ನು ಪ್ರೀತಿಸಿದ, ತನ್ನ ಒಡಂಬಡಿಕೆಯನ್ನು ಆತನ ಜ್ಞಾಪಕ ಮಾಡಿಕೊಳ್ತಾನೆ. ದೇವರು ಇಸ್ರಾಯೇಲನ ದೇವರಂತ ಕರ್ಕೊಳ್ತಾನೆ ರೀ. ಯಾವಾಗ ದೇವರು ಯಾಕೋಬನ ಹೆಸರನ್ನು ಬದಲಾಯಿಸಿ ಇಸ್ರಾಯೇಲ್ ಅಂತ ಹೆಸರಿಟ್ಟ, ಅವಾಗಲಿಂದ ದೇವರು ತನ್ನನ್ನು ಇಸ್ರಾಯೇಲಿನ ದೇವರು. ಇಸಾಕನಿಗೆ ಇಸ್ರಾಯೇಲ್ನಿಗೆ ಭೇಟಿಯಾದಾಗ ಏನು ಹೇಳ್ತಾನೆ ರೀ? ನಾನು ಅಬ್ರಹಾಮನ ದೇವರು. ಆಮೇಲೆ ಇಸ್ರಾಯೇಲ್ ಸಂತಾನದವ್ರಿಗೆ ಏನು ಹೇಳ್ತಾನೆ ರೀ ದೇವರು? ಇಸ್ರಾಯೇಲಿನ ದೇವರು. ಇಸ್ರಾಯೇಲ್ ಭಾಳ ನೀತಿವಂತನಾಗಿದ್ದ ನಿಜ. ಆತನ ಅನೇಕ ಸಾರಿ ತಪ್ಪಿದ. ಆದರೆ ಒಂದು ಬಯಕೆ,
ದೇವರ ಆಶೀರ್ವಾದ ನನಗೆ ಬೇಕು, ದೇವರ ಆಶೀರ್ವಾದ ನನಗೆ ಬೇಕೆಂಬುದಾಗಿ ನಾವು ನೋಡ್ತೇವೆ. ಕೊನೆಯವರೆಗೂ ಆತನು ಹೋರಾಡಿದ, ಹೊಂದಿಕೊಂಡ ನಾವು ನೋಡ್ತೇವೆ. ಈಗಿನವರೆಗೂ ನಾವು ನೋಡ್ತೇವೆ ಅವರು ಆಶೀರ್ವದಿಸಲ್ಪಟ್ಟವರೆಂಬುದಾಗಿ. ಜೀವ ಸ್ವರೂಪನಾದ ದೇವರ ಮಕ್ಕಳು ಅಂತ ಅನಿಸ್ಕೊಳ್ಳುವರು. ಇದು ನಮ್ಮ ಬಗ್ಗೆ ಕೂಡ ಹೇಳಲ್ಪಟ್ಟಿದೆ. ನಾವು ಅನೇಕ ಸಾರಿ ದೇವರಿಂದ ದೂರ ಹೋದಾಗಲೂ ದೇವರು ನಮಗಾಗಿ ಮನ ಮರುಗುತ್ತಾನೆ. ಗೊತ್ತಾ? ಮನ ಮರುಗುದಂದ್ರೆ ಗೊತ್ತಾ? ಕರಳು ಮರುಗುದಂದ್ರೆ ಗೊತ್ತಾ? ಮಕ್ಕಳಿಗೆ ಏನಾದಾದ್ರೆ ತಾಯಂದ್ರಿಗೆ ಏನಾಕೈತ್ರಿ, ಹೊಟ್ಟೆಯಲ್ಲಿ ಕಿವಿಸಿದಂತ ಆಕೈತೆ, ಅಯ್ಯೋ ನನ್ನ ಮಗು ಅದಕ್ಕೆ ನೋವಾಗ್ತಾ ಇದೆ. ಅದೇ ರೀತಿ ದೇವರು ನಮ್ಮ ಬಗ್ಗೆ ವಿಚಾರಿಸಿ ಮಾಡುವಾಗ ಕರಳು ಮರುಗ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ಯೆರೆಮೀಯನ ಪ್ರವಾದನೆಯಲ್ಲಿ 31ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರು ತನ್ನ ಕರಳು ಮರುಗ್ತದೆ ಎಂಬುದಾಗಿ ಯೋಚನೆ ಮಾಡ್ತಾನೆ. ಯೆರೆಮೀಯ 31 ಅದರ 20ನೇ ವಚನ. ಯೆಹೋವನು ಇಂತೆನ್ನುತ್ತಾನೆ, ಎಫ್ರಾಯಿಮು ನನಗೆ ಪ್ರಿಯ ಪುತ್ರನೋ, ಮುದ್ದು ಮಗುವೋ ಏನೋ, ಅವನ ಹೆಸರೆತ್ತಿದಾಗೆಲ್ಲ ಅವನನ್ನು ಜ್ಞಾಪಿಸಿಕೊಳ್ಳುತ್ತಲೇ ಬರುತ್ತೇನೆ. ಇದರಿಂದ ನನ್ನ ಕರುಳು ಅವನಿಗಾಗಿ ಮರುಗುತ್ತದಲ್ಲ, ಅವನನ್ನು ಕರುಣಿಸುವೆನು. ಅವನಿಗಾಗಿ ನನ್ನ ಕರುಳು ಮರುಗುತ್ತದಲ್ಲ. ಯಾವಾಗ ನಾವು ಎಫ್ರಾಯಿಮ್ ಅಂತ ಹೆಸರು ಬರ್ತದೆ, ಎಫ್ರಾಯಿಮ್ ಅಂದರೆ ಉತ್ತರ ಭಾಗದ ಇಸ್ರಾಯೇಲರು, ಯಹೂದ್ಯರು ಅಂತ ಹೇಳುವಾಗ ದಕ್ಷಿಣ ಭಾಗದ ಇಸ್ರಾಯೇಲರು. ಅದಕ್ಕೆ ಕಾರಣ ನಾವಲ್ಲೇ ಕನ್ಫ್ಯೂಷನ್ ಮಾಡಿಕೊಳ್ಬಾರ್ದು. ಇಲ್ಲಿ ಇಲ್ಲ ನೋಡ್ತೇವೆ, ಎಫ್ರಾಯಿಮ್ ಅಂತ ಹೆಸರೆತ್ತುವಾಗ ಪ್ರಿಯ ಪುತ್ರನೋ ಏನೋ, ಅವನನ್ನು ನಾನು ಹೆಸರಾಕೆಲ್ಲ ಜ್ಞಾಪಕ ಮಾಡಿಕೊಳ್ತಾ ಬರ್ತೇನೆ. ಇದರಿಂದ ನನ್ನ ಕರುಳು ಅವನಿಗಾಗಿ ಮರುಗುತ್ತದೆ, ನನ್ನ ಕರುಳು ಅವನಿಗಾಗಿ ಮರುಗುತ್ತದೆ ಎಂಬುದಾಗಿ ಇಲ್ಲಿ ದೇವರು ಹೇಳೋದು ನೋಡ್ತೇವೆ. ದೇವರು ನಮಗಾಗಿ ಅನೇಕ ಸಾರಿ ನಾವು ದೇವರಿಂದ ದೂರ ಹೋದಾಗಲು, ಅನೇಕ ಸಾರಿ ನಮ್ಮ ಪಾಪಗಳಿಗಾಗಿ ದೇವರು ನಮಗೆ ಒಂದು ತಿದ್ದುವಿಕೆಯನ್ನು ಉಂಟು ಮಾಡುವಂಥ ಸಮಯದಲ್ಲೂ ಕೂಡ ಆತನ ಕರುಳು ಮರುಗುತ್ತದೆ. ಆತನ ಕರುಳು ನಮಗಾಗಿ ಮರುಗುತ್ತದೆ. ನೋವುಳ್ಳಂದು ನಮಗಾಗಿ ಪ್ರೀತಿಸುವಂಥ ದೇವರು ಆತನಾಗಿದ್ದಾನೆ. ತಿರುಗಿ ನಾವು ಹೋಶೇಯನ ಪ್ರವಾದನೆಗೆ ಬರೋಣ. ಹೋಶೇಯನ ಪ್ರವಾದನೆ ಅದರ 11ನೇ ಅಧ್ಯಾಯ 8ನೇ ವಚನದಿಂದ 11:8. ಎಫ್ರಾಯಿಮೇ, ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ? ಇಸ್ರಾಯೇಲೇ, ನಾನು ನಿನ್ನನ್ನು ಹೇಗೆ ಕೈಬಿಡಲಿ? ಅಯ್ಯೋ, ನಿನ್ನನ್ನು ಅದ್ಮದ ಸ್ಥಿತಿಗೆ ಹೇಗೆ ತರಲಿ? ಚೆಬೋಯಿಮಿನಂತೆ ಹೇಗೆ ನಾಶ ಮಾಡಲಿ? ನನ್ನ ಮನಸ್ಸು ತಿರುಗಿತು, ಕರಳು ತೀರಾ ಮರುಗಿತು. ನನ್ನ ಉಗ್ರ ಕೋಪವನ್ನು ತೀರಿಸೆನು, ಇಸ್ರಾಯೇಲನ್ನು ನಾಶ ಮಾಡಲು ತಿರುಗಿಕೊಳ್ಳೆನು. ನಾನು ಮನುಷ್ಯನಲ್ಲ ದೇವರೇ, ನಿಮ್ಮಲ್ಲಿ ನೆಲೆಯಾಗಿರುವ ಸದಮಲ ಸ್ವಾಮಿ, ನಾನು ರೋಷದಿಂದ ಬಾರೆನು. ಇಲ್ಲಿ ದೇವರು ಹೇಳ್ತಾನೆ, ನಾವು ನೋಡ್ತೇವೆ, ಎಫ್ರಾಯಿಮನ್ನು ನಾಶ ಮಾಡಲು ತಿರುಗಿಕೊಳ್ಳೆನು, ನಾನು ಹೇಗೆ ತಿದ್ದಲಿ ಅಂತ ಹೇಳ್ತಾ ಇದ್ದಾನೆ. ನಾನು ನಿನಗೆ ಹೇಗೆ ಶಿಕ್ಷೆ ವಿಧಿಸಲಿ? ನನ್ನೊಳಗೆ ಕರುಳು ನಿನಗಾಗಿ ಮರುಗ್ತದೆ. ಇಲ್ಲಿ ಹೇಳ್ತಾನೆ, ನಿನ್ನ ಮೇಲೆ ರೋಷದಿಂದ ಬರುವುದಿಲ್ಲ, ಉಗ್ರ ಕೋಪದಿಂದ ಬರುವುದಿಲ್ಲ. ನಾನು ಸೊದೋಮ್ ಗೊಮೊರ ಅದ್ಮಾ ಚೆಬೋಯಿಮ್ ಪಟ್ಟಣಗಳನ್ನು ನಾಶ ಮಾಡಿದಂತೆ ನೀನನ್ನು ನಾಶ ಮಾಡುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇರೋದು ನೋಡ್ತೇವೆ. ಕೆಲವು ವರ್ಷಗಳ ಹಿಂದೆ ಮರುಭೂಮಿ ಇದ್ದಂಥ ಇಸ್ರಾಯೇಲ್ ದೇಶ ಈಗ ಅನೇಕ ಕಡೆಗಳಲ್ಲಿ ಹಸಿರುಗಾಡಾಗಿದ್ರಿ. ಮರುಭೂಮಿ ಅಂತ ಸ್ಥಳಗಳಲ್ಲಿ ಕೂಡ ಸ್ಪ್ರಿಂಕ್ಲಿಂಗ್ ಒಂದು ವ್ಯವಸಾಯ ಮಾಡೋದ್ರ ಮೂಲಕವಾಗಿ ಮರುಭೂಮಿಯಲ್ಲೂ ಕೂಡ ಅವರು ಬೆಳೆ ಬೆಳೀತಾರೆ. ಎಲ್ಲ ಕಡೆ ಉಸುಕು ನಾವು ನೋಡ್ತೇವೆ, ಕಲ್ಲು ಅಂಥದ್ರಲ್ಲಿ ಬೆಳೆ ಬೆಳೀತಾರೆ. ಅಲ್ಲಿ ದೇವರು ಅಷ್ಟು ಮಟ್ಟಿಗೆ ಅವ್ರನ್ನ ಆಶೀರ್ವದಿಸ್ತಾನೆ. ಅದನ್ನು ಮರುಭೂಮಿಯಾಗಿ ಮಾಡಲಿಲ್ಲ. ನಾವು ನೋಡ್ತೇವೆ ದೇವರು ಅದನ್ನು ಆಶೀರ್ವದಿಸ್ತಾನೆ. ಇಲ್ಲಿ ದೇವರು ನಾವು ತಿರುಗಿ ಮೊದಲೇ ಅಧ್ಯಾಯಕ್ಕೆ ಬರುವಾಗ ಇಲ್ಲಿ ಮೊದಲೇದಾಗಿ 10ನೇ ವಚನದಲ್ಲಿ ನಾವು ನೋಡ್ತೇವೆ, ಜೀವ ಸ್ವರೂಪನಾದ ದೇವರ ಮಕ್ಕಳು ಅಂತ ನಾವು ಹೇಳ್ತೇವೆ ಎಂಬುದಾಗಿ. ಯಹೂದ್ಯರು ಇಸ್ರಾಯೇಲರು ನಾವು ನೋಡ್ತೇವೆ. ಯಹೂದ್ಯರೆಂದರೆ ದಕ್ಷಿಣ ಭಾಗ, ಇಸ್ರಾಯೇಲರಿಂದ ಉತ್ತರ ಭಾಗ. ಇಸ್ರಾಯೇಲ್ ಒಟ್ಟುಗೂಡಿ ಒಬ್ಬನನ್ನೇ ಶಿರಸ್ಸಾಗಿ ಮಾಡಿಕೊಂಡು ದೇಶದೊಳಗಿಂದ ಹೊರಡುವರು. ಇಸ್ರೇಲಿನ ಸುದಿನವು ವಿಶೇಷವಾದದ್ದು. ಅವ್ರು ನನ್ನ ಮಕ್ಕಳನ್ನಾಗಿ ಮಾಡಿಕೊಳ್ತೇನೆ ಅಂತ ಹೇಳೋದು ಅಷ್ಟೇ ಅಲ್ಲ, ದೇವರೇ ಅವನ್ನ ಆಶೀರ್ವದಿಸೋದನ್ನು ನೋಡುತ್ತೇವೆ. 2ನೇ ವಚನದಲ್ಲ ನೋಡ್ತೇವೆ, ನಿಮ್ಮ ಸಹೋದರನನ್ನು ಅಮ್ಮಿ ನಿಮ್ಮ ಸಹೋದರಿಯರನ್ನು ರುಹಾಮ ಎಂದು ಕರೆಯಿರಿ.
ಇಲ್ಲ ನೋಡ್ತೇವೆ ಅಮ್ಮಿ ಅಂತಂದರೆ ಪ್ರಜೆ, ನೀವು ನನ್ನ ಪ್ರಜೆ ಇಲ್ಲ ಅಂತ ಹೇಳಿದವ್ರನ್ನು ನಾವು ನೋಡ್ತೇವೆ. ದೇವರಿಗೆ ಹೇಳ್ತಾನೆ, ಆ ಜನರನ್ನು ನನ್ನ ಪ್ರಜೆ ಅಂತ ಕರೀರಿ, ಅಮ್ಮಿ ಅಂತ ಕರೀರಿ. ಇಲ್ಲಿ ಸಹೋದರಿಯರನ್ನು ರುಹಾಮ ಅಂದರೆ ತಂದೆಯ ಪ್ರೀತಿಯನ್ನು ಅರಿತವಳು. ನಾವು ಕೂಡ ತಂದೆಯ ಪ್ರೀತಿಯನ್ನು ಅರಿತವರಾಗಿರಬೇಕು. ನಮ್ಮನ್ನು ಪ್ರೀತಿಸುವಂಥ ಕರ್ತನು ಅನೇಕ ಸಾರಿ ನಮ್ಮನ್ನು ತಿದ್ದುವುದಕ್ಕಾಗಿ ಒಂದು ವೇಳೆ ದೇವರು ನಮ್ಮನ್ನು ಶಿಕ್ಷೆ ಕೊಟ್ಟಿರ್ಬೋದು ರೀ, ಆದರೆ ನಮ್ಮನ್ನು ನಾಶ ಮಾಡುವಂಥ ದೇವರಲ್ಲ, ನಮ್ಮನ್ನು ತಿದ್ದಿ ಸರಿ ಮಾಡುವಂಥ ದೇವರು. ಆ ದೇವರು ನಮ್ಮನ್ನು ಸರಿ ಮಾಡುವಂಥ ಪ್ರೀತಿಸುವಂಥ ತಂದೆ ಆಗಿದ್ದಾನೆ ರೀ. ಅದ ಕಾರಣ ಇಬ್ರಿಯ 12ನೇ ಅಧ್ಯಾಯದಲ್ಲಿ ನೋಡ್ತೇವೆ, ನಮ್ಮ ತಂದೆಗಳು ತಮ್ಮ ಕಾಲಕ್ಕೆ ತಕ್ಕಂತೆ ತಮ್ಮ ಬುದ್ಧಿಗೆ ತಕ್ಕಂತೆ ನಮ್ಮನ್ನು ಶಿಕ್ಷಿಸಿದರು. ಆದರೆ ಪರಲೋಕದ ತಂದೆಯಾದರೂ ಆತನ ಒಂದು ಪವಿತ್ರತೆಯಲ್ಲಿ ನಾವು ಪಾಲುಗಾರರಾಗಬೇಕೆಂದು ನಮ್ಮನ್ನು ಶಿಕ್ಷಿಸ್ತಾನೆ. ಆತನ ಪವಿತ್ರತೆಯಲ್ಲಿ ನಾವು ಪಾಲುಗಾರರಾಗಬೇಕು, ಆತನಂತೆ ನಾವು ಕಾಣಬೇಕೆಂಬುದಾಗಿ ದೇವರು ನಮ್ಮನ್ನು ಶಿಕ್ಷಿಸಿ ಸರಿಪಡಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. 2ನೇ ಅಧ್ಯಾಯದ 6ನೇ ವಚನ, ಹೀಗಿರಲು ಆಹಾ, ನಾನು ಅವಳ ದಾರಿಗೆ ಮುಳ್ಳು ಬೇಲಿ ಹಾಕುವೆನು, ಬೇಕಾದ ಹಾದಿಗಳನ್ನು ಹಿಡಿಯದಂತೆ ಅವಳಿಗೆ ಅಡ್ಡಗೋಡೆ ಕಟ್ಟುವೆನು. ಇಲ್ಲಿ ಇದು ದೇವರು ಮಾಡುವಂಥ ಕೆಲವು ಸಾರಿ ನಾವು ಎಲ್ಲೋ ಹೋಗ್ಬೇಕಂತ ಮಾಡ್ತೇವೆ, ಏನೋ ಮಾಡ್ಬೇಕಂತ ಮಾಡ್ತಿರ್ತೇವೆ, ಅನೇಕ ಅಡ್ಡದಾರಿ ಬರ್ತಿರ್ತಾರೆ. ಅದನ್ನು ನಾವು ಸೈತಾನ ಅಂತ ತಿಳ್ಕೊಂಡು ಅನೇಕ ಸಾರಿ ನಾವು ಸೈತಾನ ಗದರ್ಸ್ಲಿಕ್ಕೆ ನೋಡ್ತೇವೆ, ಇದನ್ನು ಮಾಡ್ತೇವೆ. ದೇವರೇ ಅಡ್ಡದಾರಿ ಹಾಕಿಬಿಟ್ರೆ, ಅಡ್ಡಗೋಡೆ ಕಟ್ಟಿಬಿಟ್ರೆ ನಾವೇನು ಮಾಡಕ್ಕೆ ಬರ್ತೈತೆ ರೀ? ಉದಾಹರಣೆಗೆ ಬೀಳಾಮನು ಕತ್ತೆ ಮೇಲೆ ಹೋಗ್ತಾ ಇದ್ದಾನೆ ಬಾಲಾಕನ ಕಡೆ, ಏನ್ರಿ ದೇವದೂತನು ಅಡ್ಡವಾಗಿ ನಿಂತ್ಕೊಂಡಿದ್ದಾನೆ. ಕತ್ತೆಗೆ ದೇವದೂತ ಕಾಣ್ತಾ ಇದ್ದಾನೆ ರೀ, ಆದರೆ ಪ್ರವಾದಿಗೆ ಕಾಣ್ತಾ ಇಲ್ಲ. ಪ್ರವಾದಿಯ ಆತ್ಮಿಕ ಕಣ್ಣು ಮುಚ್ಚಲ್ಪಟ್ಟಿದೆ, ಕತ್ತೆಯ ಆತ್ಮಿಕ ಕಣ್ಣು ತೆರಲ್ಪಟ್ಟಿದೆ. ಉಲ್ಟಾಗಿದೆ, ಕತ್ತೆ ಪ್ರವಾದಿಗಿದೆ, ಪ್ರವಾದಿ ಕತ್ತೆ ಆಗ್ಯಾನ. ಯಾಕಂದರೆ ಅವನ ಕಣ್ಣು ಹಣದ ಮೇಲೆ ಬಿದ್ದಿದೆ, ಅಲ್ಲಿ ಅಷ್ಟು ಹಣ ಸಿಗ್ತದೆ ಎಂಬಂಥ ಒಂದು ಅವನಿಗೆ ಆಶೆ ಇದೆ. ಹೀಗಾಗಿ ನಾವು ನೋಡ್ತೇವೆ, ಅಲ್ಲಿ ಅವನಿಗೆ ಅಡ್ಡವಾಗಿ ನಿಂತವನು ಯಾರು? ದೇವದೂತ. ದೇವರಿಂದ ಕಳಿಸಲ್ಪಟ್ಟ ದೇವದೂತ ಅವನಿಗೆ ಅಡ್ಡವಾಗಿ ನಿಂತಿದ್ದ. ನೀನು ನನ್ನ ಚಿತ್ತಕ್ಕೆ ವಿರುದ್ಧವಾಗಿ ಹೋಗ್ತಾ ಇರೋದ್ರಿಂದ ನಾನೇ ನಿನಗೆ ಅಡ್ಡವಾಗಿ ನಿಂತಿದ್ದೇನೆ ಎಂಬುದಾಗಿ ಅಲ್ಲಿ ದೇವದೂತನು ಹೇಳೋದನ್ನು ನಾವು ನೋಡ್ತೇವೆ. ಇಲ್ಲಿ ದೇವರು ಹೇಳ್ತಾನೆ, ನಾವು ಅನೇಕ ಸಾರಿ ದೇವರನ್ನ ಬಿಟ್ಟು ಅಡ್ಡವಾಗಿ ಆ ಕಡೆ ಈ ಕಡೆ ಹೋಗುವಾಗ, ದೇವರು ಅಡ್ಡಗೋಡೆ ಕಟ್ಟುವಾಗ, ಬೇಲಿನ ಹಾಕುವಾಗ ನಾವು ಅನೇಕ ಸಾರಿ ದೇವರೇ ನಮಗೆ ಹಿಂಗೆ ಯಾಕೆ ಮಾಡ್ತಾ ಇದ್ದಿ, ದೇವರೇ ನಮಗೆ ಹಾಗೆ ಮಾಡ್ತೀವಿ ಎಂಬುದಾಗಿ ನಾವು ದೇವರಿಗೆ ಪ್ರಶ್ನೆ ಮಾಡ್ತಾ ಇದ್ದೇವೆ. ಒಂದು ಸಂಗತಿ ನಾವು ನೆನಪಿಟ್ಟುಕೊಳ್ಳಬೇಕು, ದೇವರು ಯಾವುದೇ ಕರಾರು ಇಲ್ಲದೆ, ಯಾವುದೇ ಷರತ್ತಿಲ್ಲದೆ ನಮ್ಮನ್ನು ಪ್ರೀತಿಸ್ತಾನೆ ರೀ. ನೀನು ಅಷ್ಟು ಕಾಣಿಕೆ ಕೊಟ್ಟರೆ ನಾನು ಮಾತ್ರ ನೀನು ಪ್ರೀತಿಸ್ತೇನೆ, ಅಥವಾ ನೀನು ಭಾಳಷ್ಟು ಪ್ರಾರ್ಥನೆ ಮಾಡಿದರೆ ಮಾತ್ರ ನೀನನ್ನು ಪ್ರೀತಿಸ್ತೇನೆ, ಭಾಳಷ್ಟು ಬೈಬಲ್ ಜ್ಞಾನ ಇದ್ದರೆ ಮಾತ್ರ ನೀನು ಪ್ರೀತಿಸ್ತೇನೆ ಅಂತ ದೇವರು ಎಲ್ಲಿ ಹೇಳಿಲ್ಲ. ಎಷ್ಟು ಜನ ಬೈಬಲ್ ಜ್ಞಾನ ಸರಿಯಾಗಿಲ್ಲದವರು ದೇವರಿಂದ ಪ್ರಾರ್ಥನಾ ಉತ್ತರ ಹೊಂದ್ಕೊಂಡಿದ್ದಾರೆ, ಎಷ್ಟೋ ಜನ ಹೊಂದ್ಕೊಂಡಿದ್ದಾರೆ. ದೇವರ ಬಗ್ಗೆ ಇನ್ನೂ ಸರಿಯಾಗಿ ತಿಳುವಳಿಕೆ ಇಲ್ಲ, ಆದರೆ ಒಂದು ಸಂಗತಿಯವರು ಅರ್ಥ ಮಾಡಿಕೊಂಡರು, ದೇವರು ನನ್ನನ್ನು ಪ್ರೀತಿಸ್ತಾನೆ. ಹೌದು, ನಾವು ಅದನ್ನು ಗ್ರಹಿಸಿಕೊಳ್ಳಬೇಕು, ದೇವರನ್ನು ಪ್ರೀತಿಸ್ತಾನೆ. ಇಲ್ಲಿ ನಾವು ನೋಡ್ತೇವೆ, ನಾನು ಅವ್ರನ್ನು ವಾತ್ಸಲ್ಯ ಬಿಡೋದಿಲ್ಲ, ಅವ್ರನ್ನ ಕ್ಷಮಿಸೋದಿಲ್ಲ ಅಂತ ಹೇಳಿದ ಮೇಲೆ ಮುಂದೆ ಹೇಳ್ತಾನೆ ರೀ, ಇಲ್ಲ, ನಾನು ಅವ್ರ ಮೇಲೆ ವಾತ್ಸಲ್ಯ ಇಡ್ತೇನೆ, ನಾನು ಅವ್ರನ್ನ ಕ್ಷಮಿಸ್ತೇನೆ, ನಾನು ಅವ್ರನ್ನ ಆಶೀರ್ವದಿಸ್ತೇನೆ ಎಂಬುದಾಗಿ ದೇವರು ಹೇಳೋದನ್ನು ನಾವು ನೋಡ್ತೇವೆ. 14-15ನೇ ವಚನ, 2ನೇ ಅಧ್ಯಾಯದ ಹೋಶೇಯ 2ನೇ 14-15ನೇ ವಚನ. ಆಹಾ, ನಾನು ಅವಳನ್ನು ಒಲಿಸಿ ಅಡವಿಗೆ ಕರ್ಕೊಂಡು ಹೋಗಿ ಅವಳೊಂದಿಗೆ ಹೃದಯಂಗಮವಾಗಿ ಮಾತಾಡುವೆನು, ಅವಳ ದ್ರಾಕ್ಷೆ ತೋಟಗಳನ್ನು ಅಲ್ಲಿರುವಾಗಲೇ ಹಿಂದಕ್ಕೆ ಕೊಡುವೆನು, ಆ ಕೋರಿನ ತಗ್ಗನ್ನೇ ಅವಳ ಸುಖ ನಿರೀಕ್ಷೆಗೆ ದ್ವಾರವನ್ನಾಗಿ ಮಾಡುವೆನು. ಹೌದು, ಯೌವನದಲ್ಲಿ ಐಗುಪ್ತ ದೇಶದೊಳಗಿಂದ ಹೊರಟು ಬಂದ ದಿನದಲ್ಲಿ ಇದ್ದಂತೆ ಅಲ್ಲಿ ಒಲುಮೆಯಿಂದ ಇರುವಳು. ಇಲ್ಲಿ ದೇವರು ಹೇಳ್ತಾನೆ, ನಾನು ಅವಳನ್ನು ಒಲಿಸ್ತೇನೆ, ತಪ್ಪು ದಾರಿ ಹಿಡಿತಾ ಇದ್ಲ ಅವಳನ್ನು ಒಲಿಸಿ ನನ್ನ ಮಾರ್ಗಕ್ಕೆ ತರ್ತೇನೆ. ನಾನು ನೋಡ್ತೇವೆ, ಅಲ್ಲಿ ಕರ್ಕೊಂಡೋಗಿ ನಾನು ನೋಡ್ತೇವೆ, ಹೃದಯಂಗಮವಾಗಿ ಅವಳೊಡನೆ ಮಾತಾಡುವೆನು ಎಂಬುದಾಗಿ ಹೇಳ್ತಾನೆ ರೀ. ಮುಂದೆ ಹೇಳ್ತಾನೆ, ಅವಳ ದ್ರಾಕ್ಷೆ ತೋಟಗಳನ್ನು ಅಲ್ಲಿರುವಾಗಲೇ ಅವಳಿಗೆ ಹಿಂದಕ್ಕೆ ಕೊಡುವೆನು. ಅದರ ಅರ್ಥ, ಕಿತ್ತುಕೊಂಡಿದ್ದೆ, ಅವಳ ದ್ರಾಕ್ಷೆ ತೋಟಗಳನ್ನು ನಾನು ಕಿತ್ತುಕೊಂಡಿದ್ದೆ, ನಾನು ತಿರುಗಿ ಕೊಡ್ತೇನೆ, ತಿರುಗಿ ಅವಳನ್ನು ಅವಳಿಗೆ ಕೊಡ್ತೇನೆ ಎಂಬುದಾಗಿ ಹೇಳಿದು ನೋಡ್ತೇವೆ. ಆ ಕೋರಿನ ತಗ್ಗು ಇದೇನ್ರಿ? ಆ ಕೋರಿನ ತಗ್ಗು, ಆ ಕೋರಿನ ತಗ್ಗಿಗೆ ಆಪತ್ತಿನ ತಗ್ಗು ಎಂಬುದಾಗಿ ಕೂಡ ಹೇಳಲ್ಪಡಿದೆ.
ನಾವು ಇದನ್ನು ಯೆಹೋಶುವನ ಪುಸ್ತಕದಲ್ಲಿ ನಾವು ಓದ್ತೇವೆ. ಆಕಾನನು ದೇವರಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಕದ್ದುಕೊಂಡು ತನ್ನ ಗುಡಾರದಲ್ಲಿ ಮುಚ್ಚಿಟ್ಟುಕೊಂಡಿದ್ದ. ಹೀಗಾಗಿ ಇಸ್ರಾಯೇಲರು ಅಲ್ಲಿ ಒಂದು ಹಳ್ಳಿಗೆ ಯುದ್ಧ ಮಾಡೋದಕ್ಕೆ ಹೋದಾಗ ಗೆದ್ದಲಿಕ್ಕೆ ಆಗಲಿಲ್ಲ. ಆಯಿ ಎಂಬ ಹಳ್ಳಿ, ಇವರು ಇಷ್ಟು ಜನರಿದ್ದಾರೆ, ಅವರು ಸ್ವಲ್ಪ ಜನರ ಆಯಿ ಎಂಬ ಹಳ್ಳಿಯವರು ಇಸ್ರಾಯೇಲರನ್ನು ಓಡಿಸಿಬಿಟ್ರು. ಹಾಗೆ ಯೆಹೋಶುವ ಅಡ್ಡ ಬಿದ್ದು ಪ್ರಾರ್ಥನೆ, ಸ್ವಾಮಿ ನಾವು ಯಾಕೆ ಹೀಗಾಯಿತು, ಇಂಥ ದೊಡ್ಡ ಎರಿಕೋ ಪಟ್ಟಣ ನಮಗೆ ಕೈ ಸಿಕ್ತು, ಈ ಒಂದು ಸಣ್ಣ ಹಳ್ಳಿ ನನ್ನ ಕೈಗೆ ಸಿಗ್ತಾ ಇಲ್ಲ, ದೇವರೇ ಹೀಗೆ ಯಾಕಾಯಿತು ಎಂಬುದಾಗಿ ದೇವರಿಂದ ಉಪವಾಸವಾಗಿದ್ದು ಯೆಹೋಶುವನು ಹಿರಿಯರು ಅಳ್ತಾ ಇರುವಾಗ ದೇವರು ಹೇಳ್ತಾನೆ, ಹೇಳು ಇಸ್ರಾಯೇಲರು ಪಾಪ ಮಾಡಿದ್ದಾರೆ, ಆದ ಕಾರಣ ಅವರು ವೈರಿಗಳ ಮುಂದೆ ನಿಲ್ಲರಾರು ಎಂಬುದಾಗಿ. ಹೀಗಾಗಿ ಅವರು ಚೀಟು ಹಾಕುವಾಗ ಆ ಕಾನನಿಗೆ ಬಂತು. ಆ ಕಾನನಿಗೆ ಕೇಳ್ತಾರೆ, ಏನು ಮಾಡಿದ್ದೆ ಹೇಳು. ನಾನು ಬಂಗಾರದ ಗಟ್ಟಿ ಮತ್ತು ಬೇರೆ ವಸ್ತುಗಳು ನಾನು ಕದ್ದುಕೊಂಡಿದ್ದೇನೆ, ಅದು ನಾನು ಇಟ್ಕೊಂಡಿದ್ದೇನೆ ಎಂಬುದಾಗಿ ಹೇಳುವಾಗ ಅವನನ್ನು ಹೊರಗಡೆ ತೆಗೆದು ಆಕೋರಿನ ತಗ್ಗು ಎಂಬಂಥ ಸ್ಥಳದಲ್ಲಿ ಅವನನ್ನು ಕಲ್ಲೆಸೆದು ಕೊಲ್ಲುವುದನ್ನು ನೋಡ್ತೇವೆ. ಅದಕ್ಕೆ ಆಕೋರಿನ ತಗ್ಗಂತ ಆ ದಿವಸದಲ್ಲಿ ಹೆಸರು ಬಂತು. ಅಂದರೆ ಆಪತ್ತಿನ ತಗ್ಗು, ಆಪತ್ತು ಬರಮಾಡುವಂಥ ತಗ್ಗು. ಇಲ್ಲಿ ಅದನ್ನು ದೇವರು ಮಾಡ್ತಾನೆ. ಐ ಮೇಕ್ ಇಟ್ ದ ಡೋರ್ ಆಫ್ ಹೋಪ್. ಸುಖ ನಿರೀಕ್ಷೆಗೆ ದ್ವಾರ, ಸುಖ ನಿರೀಕ್ಷೆಯ ಬಾಗಿಲು ಎಂಬುದಾಗಿ ಅದನ್ನು ಮಾಡ್ತಾನೆ. ದೇವರು ನಮಗಾಗಿ ಶಾಪವಾಗಿದ್ದವಳನ್ನು ಏನು ಮಾಡ್ತಾನೆ ರೀ, ಆಶೀರ್ವಾದವಾಗಿ ಬದಲಾಯಿಸ್ತಾನ್ರಿ. ಶಾಪವಾಗಿದ್ದವು, ಅದರ ನೋವನ್ನುಂಟು ಮಾಡುವಂಥ ಸಂಗತಿಗಳಾಗಿದ್ದವು, ದೇವರದನ್ನು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮ ಜೀವನದಲ್ಲಿ ಕೆಲವು ಸಂಗತಿಗಳು ಇರ್ಬೋದು ರೀ, ವ್ಯಕ್ತಿಗಳು ಇರ್ಬೋದು ರೀ, ಅವ್ರು ನಿಮಗೆ ಒಂದು ಮುಳ್ಳಿನ ಕಂಟಕದಂತೆ ಇರ್ಬೋದು ರೀ. ಆದರೆ ದೇವರು ಆ ವ್ಯಕ್ತಿಗಳನ್ನು, ಆ ಸಂಗತಿಗಳನ್ನು ಬದಲಾಯಿಸಿ ನಿಮಗೆ ಆಶೀರ್ವಾದವನ್ನಾಗಿ ದೇವರು ಮಾಡ್ತಾನೆ ರೀ. ನನ್ನ ಜೀವನದಲ್ಲಿ ಕೆಲವು ಸಂಗತಿಗಳು ಆ ರೀತಿಯಾದ ನೋಡಲಿಕ್ಕೆ ಬಹಳ ನೋವನ್ನುಂಟು ಮಾಡುವಂಥ ಸಂಗತಿಗಳಿದ್ದು, ದೇವರು ಅದನ್ನು ಬದಲಾಯಿಸಿ ಅವುಗಳನ್ನು ಆಶೀರ್ವಾದವನ್ನಾಗಿ ದೇವರು ಮಾಡಿದನೆಂಬುದಾಗಿ ನೋಡ್ತೇವೆ. ಯೌವನದಲ್ಲಿ ಐಗುಪ್ತ ದೇಶದಿಂದ ಹೊರಟು ಬಂದ ದಿನದಲ್ಲಿ ಇದ್ದಂತೆ ಅಲ್ಲಿ ಒಲುಮೆಯಿಂದಿರುವಳು. ಅಂದರೆ ಆ ಇಸ್ರಾಯೇಲ್ ಜನಾಂಗ ದೇವರನ್ನು ಪ್ರೀತಿಸಲಿಕ್ಕೆ ಆರಂಭಿಸ್ತದೆ. ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ದೇವರನ್ನು ಕೊಂಡಾಡಲಿಕ್ಕೆ ಆರಂಭಿಸ್ತದೆ. 136ನೇ ಕೀರ್ತನೆ ಏನು ಹೇಳ್ತೈತ್ರಿ? ಒಂದ ಮಾತನ್ನ ಕೇಳ್ರಿ. ಏನು ಹೇಳ್ತದ್ರಿ? 136. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತ. ಪ್ರತಿಯೊಂದು ವಚನದಲ್ಲಿ ಅದೈತಿ, ಪ್ರತಿಯೊಂದು ವಚನದಲ್ಲಿ ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತ. ಪ್ರತಿಯೊಂದು ವಚನದಲ್ಲಿ ಅದು ಹೇಳಲ್ಪಟ್ಟಿದ್ದು ನೋಡ್ತೇವೆ. ಯೆಹೋವನು ಒಳ್ಳೆಯವನು. 19ನೇ ವಚನ, ನಾನು ನಿನ್ನನ್ನು ಶಾಶ್ವತವಾಗಿ ವರಿಸುವೆನು, ನೀತಿ ನ್ಯಾಯ ಪ್ರೀತಿ ದಯೆಗಳಿಂದ ನಿನ್ನನ್ನು ವರಿಸುವೆನು, ನಾನು ನಿನ್ನ ನಂಬಿಕೆಯಿಂದ ವರಿಸಲು ನೀನು ಯೆಹೋವನಾದ ನನ್ನನ್ನು ತಿಳಿದುಕೊಳ್ಳುವೆ. ಇಲ್ಲಿ ದೇವರು ವರಿಸುವೆನು ಅಂದ್ರೇನ್ರಿ, ಮದುವೆ ಆಗ್ತೇನೆ ನಿನಗೆ, ನಿನ್ನನ್ನು ಮದುವೆ ಆಗ್ತೇನೆ. ಒಬ್ಬ ಸ್ತ್ರೀಯನ್ನು ಒಬ್ಬ ಮನುಷ್ಯನ ಮದುವೆ ಆದಂತೆ ಆತನು ಆ ಜನಾಂಗಕ್ಕೆ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ವರಿಸುವೆನು, ನಿನ್ನನ್ನು ಮದುವೆ ಆಗ್ತೇನೆ. ಮತ್ತು ಹೇಗೆ ವರಿಸ್ತಾನೆ ರೀ? ಶಾಶ್ವತವಾಗಿ ವರಿಸುವೆನು, ನೀತಿ ನ್ಯಾಯ ಪ್ರೀತಿ ದಯೆ, ನೀತಿ ನ್ಯಾಯ ಪ್ರೀತಿ ದಯೆಗಳಿಂದ ನಿನ್ನನ್ನು ವರಿಸುವೆನು. ನಾನು ನಂಬಿಕೆ ಅಂದರೆ ನಂಬಿಗಸ್ತಿಕೆಯಿಂದ ನಿನ್ನನ್ನು ವರಿಸಲು ನೀನು ಯೆಹೋವನಾದ ನನ್ನನ್ನು ತಿಳಿದುಕೊಳ್ಳು. ಏನು ತಿಳ್ಕೊಳ್ತಾಳ್ರಿ? ತಿಳ್ಕೊಳ್ತದೆ ಇಸ್ರಾಯೇಲರು, ಆತನು ಯಾವುದೇ ಷರತ್ತು ಕರಾರು ಇಲ್ಲದೆ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಕರಾರಿವೆ, ಅದಕ್ಕೆ ನವ ಕರಾರ್, ಪುರಾಣ ಕರಾರ್ ಅಂತ ಹೇಳ್ತಾರೆ. ಹಳೆ ಒಡಂಬಡಿಕೆ ಅಲ್ಲಿ ಕರಾರುಗಳಿವೆ ರೀ. ಹೀಗೆ ಮಾಡಿದ್ರೆ ಹೀಗೆ ಮಾಡ್ತಾನೆ, ಹೀಗೆ ಮಾಡಿದ್ರೆ ಹೀಗೆ ಮಾಡ್ತಾನೆ, ಹೀಗೆ ಮಾಡಿದರೆ ನಿಮ್ಮ ಆಶೀರ್ವದಿಸ್ತಾನೆ, ತಪ್ಪಿದರೆ ಶಪಿಸ್ತೇನೆ, ಕಷ್ಟ ಕೊಡ್ತೇನೆ ಅಂತಂದಿದ್ರಿ. 28ನೇ ಅಧ್ಯಾಯ ಧರ್ಮೋಪದೇಶ ಕಂಡು ಓದಿದ್ರೆ ನಿಮ್ಗೆ ಗೊತ್ತಾಗ್ತೈತೆ ರೀ. 15 ವಚನಗಳು ಆಶೀರ್ವಾದದ ವಚನಗಳು, ಅದರ ಮುಂದಿನ ವಚನಗಳು ಕೊನೆಯವರೆಗೆ 60, 65, 70 ವಚನಗಳವರೆಗೆ ನಾವು ನೋಡ್ತೇವೆ ಶಾಪ. ನೀನು ಇನ್ನೂ ತಿರುಗದೇ ಇದ್ದರೆ ಇನ್ನೂ 7ರಷ್ಟು ಶಾಪ, ಇನ್ನೂ ದೇವರ ಕಡೆ ತಿರುಗದೇ ಇದ್ದರೆ ಇನ್ನೂ 7ರಷ್ಟು ಶಾಪ. ಇದೆಲ್ಲ ಯಾಕ್ರಿ? ನಾವು ಆತನ ಕಡೆಗೆ ಬರಬೇಕೆಂಬುದಾಗಿ, ಆತನ ಕಡೆಗೆ ನಾವು ಅಂಟಿಕೊಳ್ಳಬೇಕೆಂಬುದಾಗಿ. ಅಂಟಿಕೊಂಡಾಗ ಗೊತ್ತಾಗ್ತದೆ ಎಷ್ಟು ಮಟ್ಟಿಗೆ ದೇವರು ನಮ್ಮನ್ನು ಪ್ರೀತಿಸ್ತಾನೆ, ಎಷ್ಟು ಮಟ್ಟಿಗೆ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. 21ನೇ ವಚನದಲ್ಲಿ ಯೆಹೋವನಿಂತನು ತಾನೆ
ಆ ಕಾಲದಲ್ಲಿ ನಾನು ಒಲುಮೆ ತೋರಿಸುವೆನು. ಬೇಡುವ ಆಕಾಶಕ್ಕೆ ನಾನು ಒಲಿಯಲು, ಬೇಡುವ ಭೂಮಿಗೆ ಅದು ಒಲಿಯುವುದು. ಬೇಡುವ ಧಾನ್ಯ, ದ್ರಾಕ್ಷರಸ ತೈಲಗಳಿಗೆ ಭೂಮಿ ಒಲಿಯುವುದು. ಬೇಡುವ ಇಸ್ರೇಲಿಗೆ ಅವು ಒಲಿಯುವು. ಇಲ್ಲಿ ದೇವರು ಆತನು ಅಲ್ಲಿ ಹೇಳ್ತಾರೆ ನೋಡ್ತೇನೆ, ನಾನು ಆಶೀರ್ವದಿಸ್ತೇನೆ, ನಿಮ್ಮ ಭೂಮಿ ನೆಲೆಗಳನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳ್ತಾ ಇರೋದು ನಾವು ನೋಡ್ತೇವೆ. 23ನೇ ವಚನ, ನಾನು ದೇಶದಲ್ಲಿ ಇಸ್ರೇಲನ್ನು ನನಗಾಗಿ ಬಿತ್ತುಕೊಳ್ಳುವೆನು. ಇಸ್ರೇಲ್ ಅದು ಒಬ್ಬನ ಹುಡುಗನ ಹೆಸರು ಕೊಟ್ಟರೆ ಇಸ್ರೇಲ್ ಅಂತ. ಈಗ ಲೋರುಹಮ ಅನ್ನೋದು ಇನ್ನೊಂದು ಮಗಳ ಹೆಸರು. ಅದನ್ನು ಆತನು ಹೇಳ್ತಾನೆ, ನಾನು ಅವಳಿಗೆ ವಾತ್ಸಲ್ಯ ತೋರಿಸುನು. ಪಿತೃ ವಾತ್ಸಲ್ಯವನ್ನು ಅರಿಯದವಳು, ತಂದೆಯ ಪ್ರೀತಿಯನ್ನು ಅರಿಯದವಳಿಗೆ ನನ್ನ ಪ್ರೀತಿ ತೋರಿಸ್ತೇನೆ ಅಂತ ಹೇಳ್ತಾನೆ ರೀ. ಲೋ ಅಮ್ಮಿಗೆ ಅಂದರೆ ನನ್ನ ಪ್ರಜೆ ಅಲ್ಲದವರಿಗೆ ಏನು ಹೇಳ್ತಾನೆ ರೀ, ನನ್ನ ಪ್ರಜೆಯೇ ಎಂದು ಹೇಳುವೆನು. ಅವರು ನನ್ನನ್ನು ನನ್ನ ದೇವರೇ ಎಂಬುದಾಗಿ ಭಜಿಸುವರು, ಆರಾಧಿಸುವರು ಎಂಬುದಾಗಿ ಹೇಳ್ತಾ ನೋಡ್ತೇವೆ. ಅಲ್ಲಿ ದೇವರು ಅವರ ಜೀವನಗಳನ್ನು ಬದಲಾಯಿಸಿ ನಾವು ನೋಡ್ತೇವೆ. ಇಲ್ಲಿ ಗಂಡನನ್ನು ಬಿಟ್ಟು ತಪ್ಪು ಹೋಗುವಂಥ ಒಬ್ಬ ಸ್ತ್ರೀಯನ್ನು ಅಲ್ಲಿ ಇಸ್ರಾಯೇಲ್ಗೆ ಹೋಲಿಸಿಬಿಟ್ಟು ನಾವು ನೋಡ್ತೇವೆ. ದೇವರು ಅವಳನ್ನು ತಿರುಗಿ ಕರ್ತಾನು ನೋಡ್ತೇವೆ. ಯೆರೆಮೀಯನು ಹೇಳ್ತಾನೆ, ಒಬ್ಬ ಪುರುಷನು ನಾವು ನೋಡ್ತೇವೆ, ಒಬ್ಬ ಅವನ ಹೆಂಡತಿ ಬಿಟ್ಟು ಪರಪುರುಷನ ಸೇರಿದ ಮೇಲೆ ಆ ಮೊದಲನೇ ಗಂಡು ಅಂಗೀಕರಿಸ್ತಾನೋ ಇಲ್ಲವೇ ಇಲ್ಲ ಅಂತ ಹೇಳಿದವಳು ನೋಡ್ತೇವೆ. ಇಲ್ಲಿ ದೇವರೇನು ಹೇಳ್ತಾನೆ, ಇಸ್ರಾಯೇಲರಿಗೆ ನಾನು ನಿನ್ನನ್ನು ತಿರುಗಿ ಸ್ವೀಕರಿಸಿಕೊಳ್ತೇನೆ, ಪ್ರೀತಿ ತೋರಿಸ್ತೇನೆ ಎಂಬುದಾಗಿ ಇಸ್ರಾಯೇಲರಿಗೆ ಹೇಳೋದು ನಾವು ನೋಡುತ್ತೇವೆ. ಆದ ಕಾರಣ ಇಲ್ಲಿ ದೇವರು ನಮ್ಮನ್ನು ಎಷ್ಟು ಮಟ್ಟಿಗೆ ಪ್ರೀತಿಸ್ತಾನೆ ಎಂಬುದಾಗಿ ನಾವು ಇದರಲ್ಲಿ ಗುರುತಿಸ್ತೇವೆ. ಇಲ್ಲಿ ಭಾಳಷ್ಟು ಹೋಶೇಯನ ಪ್ರವಾದನೆಯಲ್ಲಿ ಅವರ ಪಾಪಗಳ ಖಂಡನೆ ಇದೆ. ಹೋಶೇಯನ ಎಷ್ಟು ಪ್ರವಾದಿಸಿದರೂ ನಾವು ನೋಡ್ತೇವೆ, ಅವರು ದೇವ್ರ ಕಡೆ ತಿರುಗಿಕೊಳ್ಳಿಲ್ಲ. ಆದರೆ ಯಾವ ಕಾಲದಲ್ಲಿ ತಿರುಗಿಕೊಳ್ಳಲಿಕ್ಕೆ ಆರಂಭಿಸಿದ್ರಿ? ಅವರು ಯೆರೆಮೀಯನ ಕಾಲದಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳಲಿಕ್ಕೆ ಆರಂಭಿಸಿದರು. ಯೆರೆಮೀಯನ ಪ್ರವಾದನೆ ಅದರ 3ನೇ ಅಧ್ಯಾಯ 12ರಿಂದ 14 ವಚನಗಳು. ನೀನು ಹೋಗಿ ಉತ್ತರ ದಿಕ್ಕಂದರೆ ಉತ್ತರ ಭಾಗದಲ್ಲಿರುವಂಥ ಇಸ್ರಾಯೇಲ್ ದೇಶಕ್ಕೆ, ಇವನು ಯಹೂದ ದೇಶದ ಪ್ರವಾದಿ ಯೆರೆಮೀಯ. ಅದನ್ನು ಉತ್ತರ ದೇಶಕ್ಕೆ ಹೋಗಿ ಅಲ್ಲಿ ಪ್ರವಾದಿಸು ಎಂಬುದಾಗಿ ಹೇಳ್ತಾನೆ. ಯೆಹೋವನು ಹೀಗೆನ್ನುತ್ತಾನೆ, ಭ್ರಷ್ಟಳಾದ ಇಸ್ರಾಯೇಲೇ ಹಿಂದಿರುಗು, ನಾನು ಕೋಪ ಮುಖದಿಂದ ನಿನ್ನನ್ನು ನೋಡೆನು. ನಾನು ಕರುಣಾಶಾಲಿ, ನಿತ್ಯ ಕೋಪಿ ಅಲ್ಲ. ಇದನ್ನೊಂದನ್ನು ಮಾಡು, ನೀನು ಕಂಡೆಲ್ಲ ತಿರುಗುತ್ತಾ ಹೋಗಿ ಸೊಂಪಾಗಿ ಬೆಳೆದಿರುವ ಪ್ರತಿಯೊಂದು ಮರದ ಕೆಳಗೆ ಅನ್ಯರನ್ನು ಸೇರಿ ನನ್ನ ಮಾತನ್ನು ಕೇಳದೆ ನಿನ್ನ ದೇವರಾದ ಯೆಹೋವನೆಂಬ ನನಗೆ ದ್ರೋಹ ಮಾಡಿದ್ದಿ ಎಂದು ಒಪ್ಪಿಕೋ. ನನ್ನ ದ್ರೋಹ ಇದೇ ಯೆಹೋವನ ನುಡಿ. ಇಸ್ರಾಯೇಲ್ ಭ್ರಷ್ಟರಾದ ಮಕ್ಕಳೇ, ತಿರುಗಿಕೊಳ್ಳಿರಿ, ನಾನು ನಿಮಗೆ ಪತಿ. ಒಂದು ಪಟ್ಟಣಕ್ಕೆ ಒಬ್ಬನಂತೆಯೂ ಗೋತ್ರಕ್ಕೆ ಇಬ್ಬರಂತೆಯೂ ಆರಿಸಿ ಚೀಯೋನಿಗೆ ತರುವೆನು. ಇಲ್ಲಿ ದೇವರು ಹೇಳ್ತಾನೆ, ಭ್ರಷ್ಟರಾದ ಇಸ್ರಾಯೇಲೇ. ಭ್ರಷ್ಟ ಅಂತಂದರೆ ಬ್ಯಾಕ್ಸ್ಲೀಡನ್, ದೇವ್ರನ್ನ ಬಿಟ್ಟೇ ಹಿಂದೆ ಹೋದವರು ಎಲ್ಲಾತನ ಹೇಳ್ತಾನೆ. ಭ್ರಷ್ಟರಾದ ಇಸ್ರಾಯೇಲೇ, ಹಿಂದಿರುಗು. ಮತ್ತು ನಾವು ನೋಡ್ತೇವೆ ಅದರ 13 ವಚನ ಕೊನೆ ಭಾಗ, ನನಗೆ ದ್ರೋಹ ಮಾಡಿದೆಂಬುದನ್ನು ಒಪ್ಪಿಕೋ, ಹಿಂದಿರುಗು, ಒಪ್ಪಿಕೋ, ಪಾಪದರಿಕೆ ಮಾಡು ಎಂಬುದಾಗಿ ಹೇಳಿದ ನಾವು ನೋಡ್ತೇವೆ. ಭ್ರಷ್ಟರಾದ ಮಕ್ಕಳೇ, ತಿರುಗಿಕೊಳ್ಳಿರಿ ಎಂಬುದಾಗಿ ಇಲ್ಲಿ ಹೇಳಿದು ನೋಡ್ತೇವೆ. ಅದಕ್ಕೆ ದೇವರು ಹೇಳ್ತಾನೆ 15ನೇ ವಚನದಲ್ಲಿ, ಇದಲ್ಲದೆ ನನ್ನ ಮನಸ್ಸು ಒಪ್ಪುವ ಪಾಲಕರನ್ನು ನಿಮಗೆ ದಯಪಾಲಿಸುವೆನು. ಈಗ ಹೆಸರುಗಳು ಇಲ್ಲ, ಆದರೆ ನಾಯಕರುಗಳನ್ನು ಕೊಡ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅವರು ನಿಮ್ಮನ್ನು ಜ್ಞಾನ ವಿವೇಕಗಳಿಂದ ಪೋಷಿಸುವರು. ಹೇಗೆ ಪೋಷಿಸ್ತಾರೆ? ಜ್ಞಾನ ವಿವೇಕಗಳಿಂದ. ಇದು ಕೂಡ ದೇವರು ನಮಗೆ ಮಾಡುವಂಥ ವಾಗ್ದಾನ. ಸರಿಯಾದ ನಾಯಕರುಗಳನ್ನು ನಾವು ನೋಡುತ್ತೇವೆ. ದೇವರ ಪವಿತ್ರಾತ್ಮನ ಜ್ಞಾನ ವಿವೇಕಗಳಿಂದ ಪೋಷಿಸುವ ನಾಯಕರುಗಳನ್ನು, ಪಾಲಕರನ್ನು ದೇವರು ನಮಗೆ ಕೊಡ್ತಾನೆ. ಮುಂದಿನ ವಚನಗಳಲ್ಲಿ ನೋಡೋಣ. 21ನೇ ವಚನದಿಂದ ಯೆರೆಮೀಯ 3:21ನೇ ವಚನದಿಂದ, ಆಹಾ, ಬೋಳು ಗುಡ್ಡಗಳಲ್ಲಿ ಒಂದು ಶಬ್ದ, ತಾವು ಡೊಂಕುದಾರನ್ನು ಹಿಡಿದು ತಮ್ಮ ದೇವರಾದ ಯೆಹೋವನನ್ನು ಮರೆತು ಬಿಟ್ಟಿದ್ದೇವೆಂದು ಇಸ್ರಾಯೇಲರು ಕಣ್ಣೀರು ಸುರಿಸಿ ದೇವರ ಕೃಪೆಯನ್ನು ಬಿಡುತ್ತಾ ಇದ್ದಾರಲ್ಲ. ಅವ್ರಿಗೆ ಬಹಳ ಕಷ್ಟ ಬಂತು. ವೈರಿ ರಾಜರುಗಳು ಬಂದು ಅವ್ರನ್ನೆಲ್ಲ ಹಿಡ್ಕೊಂಡು ಹೋದರು. ತಪ್ಪಿಸಿಕೊಂಡು ಬಂದವರು ತಿರುಗಿ ದೇಶದಲ್ಲಿ ವಾಸ ಆದರು. ಅವರಿಗೆ ಹೊಲ ಇಲ್ಲ,
ಅವ್ರಿಗೆ ಬೆಳೆ ಇಲ್ಲ, ಅವ್ರಿಗೆ ದನಕರುಗಳಿಲ್ಲ ಅಂಥವರು ನಾವು ನೋಡ್ತೇವೆ. ಅವ್ರ ದೇವ್ರ ಕಡೆಗೆ ಬರೆದು ಅವ್ರು ಹೇಳ್ತಾರೆ, ಸ್ವಾಮಿ ನಾವು ತಪ್ಪು ಮಾಡಿದೆವು, ನಮ್ಮನ್ನು ಕ್ಷಮಿಸು, ನಾವು ದ್ರೋಹ ಮಾಡಿದೆವು ಎಂಬುದಾಗಿ ಒಪ್ಪಿಕೊಳ್ತಾ ಇದ್ದಾರೆ. 22ನೇ ವಚನ, ಭ್ರಷ್ಟರಾದ ಮಕ್ಕಳೇ ಹಿಂದಿರುಗಿರಿ, ನಿಮ್ಮ ಭ್ರಷ್ಟತ್ವವನ್ನು ಪರಿಹರಿಸುವನು ಎಂದು ಯೆಹೋವನು ಅನ್ನುತ್ತಾನೆ. ಹೇಳ್ತಾನೆ, ನಿನ್ನ ಒಂದು ಐ ವಿಲ್ ಹೀಲ್ ಯುವರ್ ಬ್ಯಾಕ್ ಸ್ಲೀಡನ್ನೆಸ್, ನೀವು ಹಿಂಜಾರುವಂಥ ಹೃದಯ ತೆಗೆದು ಹಾಕಿಬಿಡ್ತೇನೆ, ಬನ್ನಿರಿ ನಿಮ್ಮ ಭ್ರಷ್ಟತ್ವವನ್ನು ತೆಗೆದು ಬಿಡ್ತೇನೆ ಎಂಬುದಾಗಿ ದೇವರು ಹೇಳೋದನ್ನು ನೋಡ್ತೇವೆ. ಅದಕ್ಕೆ ಜನರು, ಇಗೋ ನಿನ್ನ ಬಳಿಗೆ ಬಂದೆವು, ನೀನು ಯೆಹೋವನು ನಮ್ಮ ದೇವರು, ನಿಶ್ಚಯವಾಗಿ ಗುಡ್ಡಗಳಿಂದಲೂ ಬೆಟ್ಟಗಳ ಜಾತ್ರೆ ಗದ್ದಲದಿಂದಲೂ ಮೋಸವಾಯಿತು, ನಿಜವಾಗಿ ಇಸ್ರಾಯೇಲಿನ ರಕ್ಷಣೆಯು ನಮ್ಮ ದೇವರಾದ ಯೆಹೋವನಲ್ಲೇ ನೆಲೆಗೊಂಡಿದೆ. ಅವ್ರಿಗೆ ಅರ್ಥವಾಗಲಿಕ್ಕೆ ಆರಂಭಿಸ್ತು. ನಾವೆಲ್ಲ ಆರಾಧನೆ ಮಾಡಿದ ಭಾಳ ದೇವತೆ, ಅಷ್ಟರ ದೇವತೆಗಳು ನಮ್ಮನ್ನು ನಾಶ ಮಾಡಿದವು. ಅವರು ತಿರುಗಿ ದೇವರ ಕಡೆಗೆ ಬರಲಿಕ್ಕೆ ಆರಂಭಿಸಿದರು. ಆ ಸಮಯದಲ್ಲಿ ಯೆಹೂದ್ಯ ರಾಜ ಇನ್ನೂ ಇತ್ತು, ಇಸ್ರಾಯೇಲನ್ನು ಆಳುವಂಥ ದಾವೀದನ ಸಂತಾನದವರು ಅವ್ರು ಇಸ್ರಾಯೇಲನ್ನು ಆಳ್ತಾ ಇದ್ರು. ಅವರು ಯೆರೂಸಲೇಮಿಗೆ ಬಂದು ದೇವರನ್ನು ಆರಾಧಿಸಲಿಕ್ಕೆ ಆರಂಭಿಸಿದರು. ಸಮಾರ್ಯದಲ್ಲ, ಸಮಾರ್ಯದ ಬಂಗಾರದ ಬಸವ ಅಶ್ಶೂರದ ಅರಸನ ಹೊಡ್ಕೊಂಡು ಹೋದಾರೆ. ಅಯ್ಯೋ ನಮ್ಮ ದೇವ್ರನ್ನ ಕಳು ಮಾಡ್ಕೊಂಡು ಹೋದ್ರು ಅಂತ. ಅವ್ರಿಗೆ ಆರಾಧನೆ ಮಾಡಲಿಕ್ಕೆ ಅವ್ರ ಬಸವ ಸಿಕ್ಕಲಿಲ್ಲ. ಅದರ ನಿಮಿತ್ತ ಅವರಿಗೆ ನಾಚಿಕೆ ಉಂಟಾಯಿತು. ನಿಜವಾದ ದೇವರಾದ ಯೆಹೋವನಿಗೆ ನಾವು ತಿರುಗಿ ಬರೋಣ ಎಂಬುದಾಗಿ ಅವ್ರು ಬರ್ತಾ ಇರೋದನ್ನು ನೋಡ್ತೇವೆ. ನಾವು ಹೋಶೇಯನ ಪ್ರವಾದನೆಯಲ್ಲಿ ಒಂದು ಮಾತು ನಾವು ನೋಡ್ತೇವೆ. 11ನೇ ಅಧ್ಯಾಯ 3-4 ವಚನ. 3-4ನೇ ವಚನ. ನಾನು ಎಫ್ರಾಯಿಮಿಗೆ ನಡೆದಾಟವನ್ನು ಕಲಿಸಿದೆನು, ಅದನ್ನು ಕೈಲಿ ಎತ್ತಿಕೊಂಡೆನು, ತನ್ನನ್ನು ಸ್ವಸ್ಥ ಮಾಡಿದವನು ನಾನೇ ಎಂದು ಅದಕ್ಕೆ ತಿಳಿಯಲಿಲ್ಲ. ನಾನು ನನ್ನ ಜನರನ್ನು ಮಾನವರಿಗೆ ತಕ್ಕ ಮೂಗುದಾರದಿಂದ, ಅಂದರೆ ಮಮತೆಯ ಹಗ್ಗದಿಂದ ಸೆಳೆದುಕೊಂಡೆನು. ನೊಗವನ್ನು ತಲೆಯಿಂದ ಈಚೆ ತೆಗೆಯುವಂತೆ ನಾನು ಅವರನ್ನು ಸುಧಾರಿಸಿ ಅವರಿಗೆ ತೀನಿಯನ್ನು ನಯದಿಂದ ಇಕ್ಕಿದೆನು. ಇಲ್ಲ ನೋಡ್ತೇವೆ, ಮಮತೆಯ ಹಗ್ಗದಿಂದ ಅವರನ್ನು ಸೆಳೆದುಕೊಂಡೆ. ಮಮತೆಯ ಹಗ್ಗ, ಪ್ರೀತಿ ಎಂಬ ಹಗ್ಗದಿಂದ ದೇವರು ನಮ್ಮನ್ನಾಗಿರ್ತಾನೆ. ಈಗ ಒಂದು ಎತ್ತು ಅದು ಮಾತು ಕೇಳ್ತಾ ಇರೋ, ಅದಕ್ಕೆ ಮುಗ್ದಾಣ ಹಾಕ್ತಾರೆ ಅಲ್ಲ. ಇಲ್ಲಿ ದೇವರು ಎಂಥ ಮುಗ್ದಾಣ ಹಾಕ್ತಾನೆ ಅಂತೇಳಿ, ಪ್ರೀತಿ ಎಂಬ ಮುಗ್ದಾಣ ಹಾಕ್ತಾನೆ ಅಂತಾರೆ. ಆತನ ಮಾರ್ಗದಲ್ಲೇ ನಡೆಯುವಂತೆ, ಸರಿಯಾದ ಮಾರ್ಗ ನಡೆಯುವಂತೆ ಪ್ರೀತಿಯ ಮುಗ್ದಾಣ ಹಾಕ್ತಾನೆ ಎಂಬುದಾಗಿ ಹೇಳೋದು ನಾವು ನೋಡ್ತೀವಿ. ನೊಗವನ್ನು ತೆಗಿತೇನೆ ಅಂತ ಹೇಳ್ತಾನೆ ರೀ. ನೊಗ, ಭಾರವಾದಂಥ ನೊಗವನ್ನು ತೆಗಿತೇನೆ ಎಂಬುದಾಗಿ ದೇವರು ಅಲ್ಲಿ ಹೇಳೋದು ನಾವು ನೋಡ್ತೇವೆ. 14ನೇ ಅಧ್ಯಾಯದ ಹೋಶೇಯ 14ನೇ ಅಧ್ಯಾಯ. ಅದರ 4ನೇ ವಚನ, ನಾನು ನನ್ನ ಜನರ ಭ್ರಷ್ಟತ್ವವನ್ನು ಪರಿಹರಿಸಿ ಅವ್ರನ್ನ ಮನಪೂರ್ವಕವಾಗಿ ಪ್ರೀತಿಸುವೆನು, ನನ್ನ ಕೋಪವು ಅವರ ಕಡೆಯಿಂದ ತೊಲಗಿತು. ಭ್ರಷ್ಟತ್ವ, ಬ್ಯಾಕ್ಸ್ಲಿಡನ್ನೆಸ್, ದೇವರಿಂದ ದೂರ ಹೋಗುವಂಥ ಮನಸ್ಸನ್ನು ಅವರಿಂದ ನಾನು ತೆಗೆದು ಹಾಕಿಬಿಡ್ತೇನೆ ಎಂಬುದಾಗಿ ಅಂತ ಹೇಳೋದು ನೋಡ್ತೇವೆ. ನಾನು ಅವ್ರನ್ನು ಮನಪೂರ್ವಕವಾಗಿ ಪ್ರೀತಿಸುವೆನು. ದೇವರು ಹೇಳುವಂಥ ಮಾತು, ನಾನು ನಿನ್ನನ್ನು ಪ್ರೀತಿಸ್ತೇನೆ, ಮನಪೂರ್ವಕವಾಗಿ ಪ್ರೀತಿಸ್ತೇನೆ. ಆ ಕಷ್ಟಗಳನ್ನು ಅವರು ಹಾದು ಹೋಗುವಾಗ, ಇದು ಇಸ್ರಾಯೇಲರ ಬಗ್ಗೆ ಹೇಳಲ್ಪಡ್ತದೆ. ಯಹೂದ್ಯರ ಬಗ್ಗೆ ಕೂಡ ದೇವರು ಹೇಳೋದನ್ನು ನೋಡ್ತೇವೆ. ಮಲಾಕಿನ ಪ್ರವಾದನೆ 1ನೇ ಅಧ್ಯಾಯ 1ನೇ ವಚನ. ಮಲಾಕಿನ ಪ್ರವಾದನೆ ಅದರ 2ನೇ ವಚನ, 1ನೇ ಅಧ್ಯಾಯ ಮಲಾಕಿ 1:2. ಯೆಹೋವನು ಇಂತೆನ್ನುತ್ತಾನೆ, ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನೀವು ಯಾವ ವಿಷಯದಲ್ಲಿ ನಮ್ಮನ್ನು ಪ್ರೀತಿಸಿದ್ದೀ ಎಂದುಕೊಳ್ಳುತ್ತೀರಲ್ಲ. ಇದು ಯಹೂದ ರಾಜ್ಯದ ಬಗ್ಗೆ ಹೇಳ್ತಾ ಬಂದೈತೆ. ಯಹೂದ್ಯರು ಅವರು ಕೂಡ ದೇವರನ್ನು ಬಿಟ್ಟರು, ದೇವರನ್ನು ದೂರ ಹೋದರು. 70 ವರ್ಷ ಅವರು ಬೆಬಲೋನ್ನಲ್ಲಿ ದಾಸರಾಗಿ, ಆಳುಗಳಾಗಿ, ಸೈರ್ಯವರಾಗಿ ಹಿಡಿಯಲ್ಪಟ್ಟರು. 70 ವರ್ಷಗಳಾದ ಮೇಲೆ ತಿರುಗಿ ಬಂದರು, ದೇವಾಲಯ ತಿರುಗಿ ಕಟ್ಟಿದರು. ಆ ಮೊದಲಿನ ವೈಭವ ಇಲ್ಲ. ಮೊದಲು ಕಾಣ್ತಾ ಇದ್ದಂಥ ದೇವರ ಟ್ಯಾಂಜಿಬಲ್ ಪ್ರೆಸೆನ್ಸ್ ಆಫ್ ಗಾಡ್, ಕಣ್ಣಿಗೆ ಕಾಣುವಂಥ ದೇವರ ಪ್ರಸನ್ನತೆ ಕಾಣ್ತಾ ಇಲ್ಲ. ದೇವಾಲಯ ಕಟ್ಟಿದ್ದಾರೆ, ಜೆರುಬ್ಬಾಬೆಲನು ಬಂದು ಆ ದೇವಾಲಯ ಕಟ್ಟಿದ್ದಾನೆ, ಆದರೆ ಆ ಒಂದು ಪ್ರಸನ್ನತೆ ಕಾಣ್ತಾ ಇಲ್ಲ. ಇಲ್ಲೇ ನೋಡ್ತೇವೆ, ನಾವು ಹಾಳಾದೆವು ಅಂದ್ಕೊಳ್ತಾ ಇದ್ದಾರೆ ಇಸ್ರಾಯೇಲರು, ಅಂದರೆ ಯಹೂದ್ಯರು. ಅಲ್ಲಿ ದೇವರು ಹೇಳ್ತಾನೆ, ಅವಾಗ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ಏನು ದೇವರ, ಎಷ್ಟು ಕಷ್ಟ ಅನುಭವಿಸಿದ್ದೀನಿ, ಪ್ರೀತಿಸಿದ್ದೇನೆ ಅಂತ ಹೇಳಿ. ನೀವು ಯಾವ ವಿಷಯದಲ್ಲಿ ನಮ್ಮ ಪ್ರೀತಿಸಿದ್ದೀವಿ? ನಾವು ಇಷ್ಟು ಕಷ್ಟ ಅನುಭವಿಸ್ಕೊಂಡು ಬಂದ್ವಿ, ದೇವರೇ ನಮಗೆ ಪ್ರೀತಿಸಿದ್ದೇನೆ ಅಂತ ಹೇಳ್ತಿಲ್ಲ.
ನಾವು ಅನೇಕ ಸಾರಿ ದೇವರಿಗೆ ಪ್ರಶ್ನೆ ಮಾಡ್ತೇವೆ. ದೇವರು ಹೇಳುವಾಗ, ದೇವರೇ ನಾನು ನಿನ್ನನ್ನು ಪ್ರೀತಿಸ್ತೀನಿ ಎಂಬುದಾಗಿ ಹೇಳುವಾಗ, ದೇವರೇ ಅಲ್ಲಿ ನಷ್ಟ ಆಯ್ತು, ಇದು ಆಯ್ತು ಹೆಂಗೆ ಪ್ರೀತಿ ತೋರಿಸ್ತೀವಿ? ನಾವು ಉಳಿದಿರುವುದು ಆತನ ಕರುಣೆ. ನಾವು ಉಳಿದಿರುವುದು ಆತನ ಕರುಣೆ. ಯೆರೆಮೀಯನು ತನ್ನ ಪ್ರಲಾಪದಲ್ಲಿ ಹೇಳ್ತಾನೆ, ನಾವು ಉಳಿದಿರುವುದು ಆತನ ಕರುಣೆ. ಪ್ರತಿದಿನ ಹೊಸದಾಗಿ ಒದಗುತ್ತದೆ. ಪ್ರತಿದಿನ ಹೊಸ ಕೃಪೆಯನ್ನು ದೇವರು ನಮಗೆ ಅನುಗ್ರಹಿಸ್ತಾನೆ. ಆತನು ಒಳ್ಳೆಯದು. 136ನೇ ಕೀರ್ತನೆ, ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ನಾವು 119ನೇ ಕೀರ್ತನೆ ಅಲ್ಲಿ ಒಂದು ವಚನ ಓದಿಕೊಂಡು, 119ನೇ ಕೀರ್ತನೆ 68ನೇ ವಚನ, ಬಾಯ್ಪಾಟಿದ್ದವ್ರು ಹೇಳ್ಬೋದು. 119ನೇ ಕೀರ್ತನೆ 68ನೇ ವಚನ, ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾಡುವನಾಗಿದ್ದಿ, ನಿನ್ನ ನಿಬಂಧನೆಗಳನ್ನು ನನಗೆ ಬೋಧಿಸು. ನೀನು ಒಳ್ಳೆಯವನು ಏನ್ರಿ? ಒಳ್ಳೆಯದನ್ನು ಮಾಡುವನು. ಆದ ಕಾರಣ ದೇವರ ಈ ಪ್ರೀತಿ ಮೇಲೆ ನಾವು ಭರವಸೆ ಇಡೋಣ. ದೇವರ ನಂಬಿಕಸ್ತಿಕೆ ಮೇಲೆ ನಾವು ಪ್ರೀತಿ ಇಡೋಣ. ಅನೇಕ ವಚನಗಳು ನಾನು ಹೇಳ್ಬೋದು, ಸಮಯ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ದೇವರನ್ನು ಕರೆಯಲ್ಪಡ್ತಾನೆ. ದೇವರು ಪ್ರೀತಿ ಆಗಿದ್ದಾನೆ. ದೇವರು ಪ್ರೀತಿಯಾಗಿದ್ದಾನೆ. ಯೋಹಾನ 3:16 ಬಾಯ್ಪಾಠವಾಗಿ ಗೊತ್ತಿರುವಂಥ ವಚನ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆದ ಕಾರಣ ಈ ದೇವರ ನಂಬಿಗಸ್ತಿಕೆ ಮೇಲೆ, ಈ ದೇವರ ಪ್ರೀತಿಯ ಮೇಲೆ ನಮ್ಮ ಭರವಸೆ ಇಡೋಣ. ದೇವರು ನಮಗೆ ಒಳ್ಳೆಯದನ್ನು ಮಾಡುವಂಥ ದೇವರು, ನಮಗಾಗಿ ಒಳ್ಳೆಯ ಉದ್ದೇಶಗಳನ್ನು ಇಟ್ಟುಕೊಂಡಿರುವಂಥ ದೇವರು ನಮಗಾಗಿ ಉತ್ತಮವಾದದನ್ನು ನಮಗಾಗಿ ಇಟ್ಟುಕೊಂಡಿದ್ದಾನೆ. ಅವಿನ್ನೂ ನಮಗೆ ಕಂಡು ಬಂದಿಲ್ಲ. ದೇವರು ಮಾಡುವಂಥ ಆಲೋಚನೆಗಳು, ನಮ್ಮ ವಿಷಯವಾಗಿ ಮಾಡುವಂಥ ಆಲೋಚನೆಗಳು ಹಿತದ ಆಲೋಚನೆಗಳು, ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಯೋಜನೆಗಳು ದೇವರು ನಮಗಾಗಿ ಇಟ್ಟುಕೊಂಡಿದ್ದಾನೆ. ಆದ ಕಾರಣ ಆ ದೇವರ ಮೇಲೆ ನಾವು ಭರವಸೆ ಇಟ್ಟುಕೊಳ್ಳೋಣ, ಆತನಿಗೆ ಅಂಟಿಕೊಳ್ಳೋಣ. ಒಂದು ಬೇರೆ ಕರ್ತನೆಯಿಂದ ನಾವು ದೂರ ಹೋದವರಾಗಿದ್ದರೆ ದೇವರು ಕರೀತಾನೆ, ನಾನು ನಿಮ್ಮ ಭ್ರಷ್ಟತ್ವವನ್ನು ಪರಿಹರಿಸ್ತೇನೆ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ದೇವರು ನಮ್ಮನ್ನು ಕರೀತಾ ಇರೋದು ನೋಡ್ತೇವೆ. ಆದ ಕಾರಣ ಒಂದು ವೇಳೆ ನಾವು ದೇವರ ಪ್ರೀತಿಯಿಂದ ಹಿಂಜಾರಿ ಹೋಗಿದ್ದರೆ ನಾವು ತಿರುಗಿ ದೇವರ ಪ್ರೀತಿಗೆ ಬರೋಣ. ದೇವರು ನಮ್ಮನ್ನು ಕಟ್ಟುತ್ತಾನೆ, ತನ್ನ ಪ್ರೀತಿಯಲ್ಲಿ ಕಟ್ಟುತ್ತಾನೆ. ಮಮತೆಯ ಹಗ್ಗದಿಂದ ನಮ್ಮನ್ನು ಸೆಳೆದುಕೊಳ್ಳುತ್ತಾನೆ. ನಾವೆದ್ದು ನಿಂತುಕೊಳ್ಳೋಣ. Hallelujah. Hallelujah. Thank you, Jesus. Thank you, Jesus. Thank you, Jesus. Hallelujah. Thank you, Jesus. Thank you, Jesus. Thank you, Jesus. Thank you, Abba Father. Thank you, Abba Father. Bless you, bless you, bless you, Jesus. ಈ ಸಮಯದಲ್ಲಿ ದೇವರ ಪ್ರೀತಿಯನ್ನು ಜ್ಞಾಪಕ ಮಾಡಿಕೊಳ್ಳೋಣ. ನಾವು ಅನೇಕ ಸಾರಿ ದೇವರಿಂದ ದೂರ ಹೋದಾಗಲೂ ನಮ್ಮನ್ನು ಆತನು ಪ್ರೀತಿಸಿದ. ನಮ್ಮ ತಪ್ಪುಗಳ ನಿಮಿತ್ತವಾಗಿ ದೇವರಿಗೆ ಮನಸ್ಸಿಗೆ ನೋವಾಗಿ ನಾನಿನ್ನು ವಾತ್ಸಲ್ಯ ಹಿಡಿಯುವುದಿಲ್ಲ ಎಂಬುದಾಗಿ ಹೇಳಿದಂಥ ದೇವರು, ಇಲ್ಲ, ನನ್ನ ಮನಸ್ಸು ಇವರಿಗಾಗಿ ಕರಳು ಮರಗುತ್ತದೆ, ನಾನು ಅವರನ್ನು ಪ್ರೀತಿಸ್ತೇನೆ ಎಂಬುದಾಗಿ ದೇವರು ಹೇಳೋದು ನಾವು ನೋಡ್ತೇವೆ. ಆ ಪ್ರೀತಿಯ ದೇವರ ಕಡೆಗೆ ಒಂದು ವೇಳೆ ನಾವು ತಪ್ಪಿ ಹೋಗಿದ್ದರೆ ನಾವು ತಿರುಗಿ ಆತನ ಪ್ರೀತಿ ಕಡೆಗೆ ಬರೋಣ. ದೇವರ ಕೃಪೆ ಕಡೆಗೆ ನಾವು ತಿರುಗಿ ಬರೋಣ. ದೇವರ ಆಶೀರ್ವಾದದ ಕಡೆಗೆ ತಿರುಗಿ ಬರೋಣ. ಕೋಲಾರ ಶಿಖಂತರವ, ದೇವರು ನಿನ್ನನ್ನು ಪ್ರೀತಿಸ್ತಾನೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ದೇವರು ನಿನ್ನನ್ನು ವಿಶೇಷವಾಗಿ ಪ್ರೀತಿಸ್ತಾನೆ. ಯಾವುದೇ ಷರತ್ತಿಲ್ಲದ, ಕರಾರುಗಳಿಲ್ಲದ ಪ್ರೀತಿಯಿಂದ ದೇವರನ್ನು ಪ್ರೀತಿಸ್ತಾನೆ. ಆತನು ಪಕ್ಷಪಾತ ಮಾಡುವುದಿಲ್ಲ. ವಿಶೇಷವಾದ ರೀತಿಯಿಂದ ನಿನ್ನನ್ನು ಆತನು ಪ್ರೀತಿಸ್ತಾನೆ. ಒಂದು ವೇಳೆ ನಾನು ಪಶ್ಚಾತ್ತಾಪ ಪಡಬೇಕಂತ ಮನಸ್ಸದಾಗಿದ್ದರೆ ಈ ಸಮಯದಲ್ಲಿ ದೇವರ ಮುಂದೆ ಬೇಡಿಕೊಳ್ಳು. ದೇವರೇ, ನನ್ನ ತಪ್ಪುಗಳನ್ನು ಕ್ಷಮಿಸು, ನಮ್ಮ ಅಪರಾಧಗಳನ್ನು ತೊಳೆ ಕರ್ತನೆ ಎಂಬುದಾಗಿ ಕರ್ತನನ್ನು ಬೇಡಿಕೊಳ್ಳುವ. ನಮ್ಮ ಹೃದಯದ ಮುಂದೊಗಲನ್ನು ತೆಗೆದುಹಾಕಿ
ನಮ್ಮ ಹೃದಯದಲ್ಲಿ ಸುನ್ನತಿ ಮಾಡಿಕೊಳ್ಳೋಣ. ಪಾಪವನ್ನು ತೆಗೆದು ಹಾಕಿ ದೇವರ ಕೊಡೆಗೆ ನಾವು ಅಂಟಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ದೇವರು ನಮ್ಮನ್ನು ಪ್ರೀತಿಸ್ತಾನೆ. ಸ್ವಾಮಿ ಸಮದಲ್ಲಿ ನಾವು ಅನೇಕ ಸಾರಿ ನಿನ್ನ ಪ್ರೀತಿಯಿಂದ ದೂರ ಅಲ್ದಾಡಿದ್ದೇವೆ. ನಿನ್ನ ಪ್ರೀತಿಯಿಂದ ದೂರ ಹೋಗಿದ್ದೇವೆ ಸ್ವಾಮಿ. ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ತೊಳೆ, ನಮ್ಮನ್ನು ಶುದ್ಧೀಕರಿಸು. ಅಪರಾಧ ಪಾಪಗಳನ್ನು ಅನೇಕ ಸಾರಿ ಮಾಡಿದ್ದೇವೆ ಕರ್ತನೆ. ಸೃಷ್ಟಿಕರ್ತನಾದ ದೇವರನ್ನು ಬಿಟ್ಟು ತಪ್ಪಾದದನ್ನು ಆರಾಧಿಸಿ ನನಗೆ ವ್ಯಭಿಚಾರ ಮಾಡಿದ್ದೇವೆ ಸ್ವಾಮಿ. ನಮ್ಮ ಸೃಷ್ಟಿಕರ್ತನೇ ನಮಗೆ ಪತಿ. ಕರ್ತನೆ, ನಿನ್ನನ್ನೇ ನಾವು ಅಂಟಿಕೊಳ್ಳುತ್ತೇವೆ ಸ್ವಾಮಿ. ನಮ್ಮ ತಪ್ಪುಗಳನ್ನು ಅಪರಾಧಗಳನ್ನು ಕ್ಷಮಿಸು ಕರ್ತನೆ. ಅನೇಕ ಸಾರಿ ನಾವು ಶೋಧನೆಗೆ ಒಳಗಾಗಿ ಕರ್ತನೆ ಪಾಪಕ್ಕೆ ಬಿದ್ದು ನಿನ್ನ ಮನಸ್ಸನ್ನು ನೋಯಿಸಿದ್ದೇವೆ. ನಮ್ಮನ್ನು ಕ್ಷಮಿಸು, ನಮ್ಮನ್ನು ತೊಳೆ ಕರ್ತನೆ. ಕರ್ತನೆ, ಈ ಸಮಯದಲ್ಲಿ ನಮ್ಮನ್ನು ಶುದ್ಧೀಕರಿಸು. ನಿನ್ನ ರಕ್ತದ ಮೂಲಕವಾಗಿ, ನಿನ್ನ ಪ್ರೀತಿಯ ಮೂಲಕವಾಗಿ ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ತೊಳೆ ಕರ್ತನೆ. ಕರ್ತನೆ, ಈ ಸಮಯದಲ್ಲಿ ನಮ್ಮಲ್ಲಿ ಯಾರಾದರೂ ಇನ್ನು ಯೇಸು ಸ್ವಾಮಿ ಸ್ವೀಕಾರ ಮಾಡಿಕೊಳ್ಳದಿದ್ದರೆ ಕರ್ತನೆ ಸ್ವಾಮಿ ಅವರು ಸ್ವೀಕರಿಸಿಕೊಳ್ಳುವಂತೆ ನಡೆಸು. ಯೇಸುವೆ, ನಿನ್ನ ನಮ್ಮ ಸ್ವಂತ ರಕ್ಷಕನನ್ನಾಗಿ, ನಮ್ಮ ಒಡೆಯನನ್ನಾಗಿ ಸ್ವೀಕರಿಸ್ತೇವೆ ಎಂಬುದಾಗಿ ಹೇಳುವಂತೆ ಅವ್ರಿಗೆ ಹೃದಯದಲ್ಲಿ ನಡೆಸು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕರ್ತ, ನಮ್ಮನ್ನು ತಗ್ಗಿಸಿಕೊಳ್ತೇವೆ. ನಿನ್ನ ಬಲವಾದ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ತೇವೆ. ನಮ್ಮ ಹೊಟ್ಟೆ ಕಿಚ್ಚು, ನಮ್ಮ ಗರ್ವ, ನಮ್ಮ ಅಹಂಭಾವ ಇದನ್ನು ಬಿಟ್ಟು ಕರ್ತನೆ ನಮ್ಮನ್ನು ತಗ್ಗಿಸಿಕೊಳ್ತೇವೆ. ಕ್ಷಮಿಸು, ನಮ್ಮನ್ನು ತೊಳೆ. ಈ ಸಮಯದಲ್ಲಿ ನಿನ್ನ ಪ್ರೀತಿಯಿಂದ ನಮ್ಮನ್ನು ಅಂಗೀಕರಿಸು. ನಮ್ಮ ಸ್ತೋತ್ರಗಳೆಂಬ ಕರ್ತನೆ ಯಜ್ಞಗಳನ್ನು ಅಂಗೀಕರಿಸು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಬಾಬಾದ. ಕರ್ತನ ಕೃಪಾಸನ ಒಪ್ಪಿಸಿಕೊಡ್ತೇವೆ. ನೀ ಬೇಗನೆ ಬರಲಿಕ್ಕಿದ್ದಿ. ನಿನ್ನ ದೃಷ್ಟಿಯಲ್ಲಿ ನಾವು ನಿರ್ಮಲರು, ನಿರ್ದೋಷಿಗಳು, ಯಾವುದೇ ಸುಕ್ಕು ಕಳಂಕ ಇಲ್ಲದವರಾಗಿ ಕಂಡು ಬರುವಂತೆ ಅನುಗ್ರಹಿಸು ಕರ್ತನೆ. ಪರಿಶುದ್ಧತೆಯಲ್ಲಿ ನಮ್ಮನ್ನು ನಡೆಸು. ಇಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಂದಿರ್ತಾದ್ರೆ ಮುಟ್ಟಿಸು, ಗುಣಪಡಿಸು. ಮಾನಸಿಕ ಖಿನ್ನತೆಯಿಂದ ಬಂದಿರೋದಾಗಿದ್ದರೆ ಆ ಖಿನ್ನತೆಯನ್ನು ಯೇಸು ನಾಮದಲ್ಲಿ ಬೇರಿಸೋದು ಕಿತ್ತಾಗಲಿ. ಯು ಸ್ಪಿರಿಟ್ ಆಫ್ ಡಿಪ್ರೆಷನ್, ಐ ಕಮಾಂಡ್ ಯು ಟು ಲಿವ್ ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಅವರಿಗೆ ಬಿಡುಗಡೆ ಉಂಟಾಗಲೆಂಬುದಾಗಿ ಉಚ್ಚರಿಸ್ತೇವೆ ಕರ್ತ. ನಿನ್ನ ಆನಂದ ತೈಲವನ್ನು ಅವ್ರ ಮೇಲೆ ಬಿಡುಗಡೆ ಮಾಡ್ತೇವೆ. ಉತ್ಸಾಹ ಸ್ತೋತ್ರದ ವಸ್ತ್ರಗಳನ್ನು ಅವ್ರ ಮೇಲೆ ಬಿಡುಗಡೆ ಮಾಡ್ತೇವೆ. ಥ್ಯಾಂಕ್ ಯು, ಪ್ರೈಸ್ ಯು ಜೀಸಸ್. ಕರ್ತ, ನಮ್ಮನ್ನು ಮುಟ್ಟು. ನಮ್ಮ ಪ್ರತಿಯೊಂದು ಅವಶ್ಯಕತೆಗಳು ನಿನಗೆ ಗೊತ್ತು. ನಮ್ಮ ಆತ್ಮಿಕ, ಮಾನಸಿಕ, ದೈಹಿಕ, ಲೌಕಿಕ, ಆರ್ಥಿಕ, ಭಾವನಾತ್ಮಕ ಎಲ್ಲ ಥರವಾದ ಅವಶ್ಯಕತೆಗಳು ನಿನಗೆ ಗೊತ್ತು ಸ್ವಾಮಿ. ನಿನ್ನ ಐಶ್ವರ್ಯಕ್ಕಾಗಿ ನಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸು. ನೀನು ಪ್ರೀತಿಸಿದೆ ಎಂಬುದಾಗಿ ಸಿದ್ಧಾಂತಪಡಿಸಿ ತೋರ್ಪಡಿಸು. ಘನಮಾನ್ಯನಿಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡ್ಕೊಂಡು ಹೊಂದಿದ್ದೇವೆ ಕರ್ತನೆ, ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಮಧುರ ಅನ್ಯೋನ್ಯತೆ ಈಗಲೂ ಯಾವಾಗಲೂ ನಮ್ಮೆಲ್ಲರೊಂದಿಗೆ ವಾಸವಾಗಿರಲಿ. ಆಮೇನ್, ಆಮೇನ್. ದೇವರಿಗೆ ಸ್ತೋತ್ರ. ಒಂದು ಅನೌನ್ಸ್ಮೆಂಟ್ ಇದೆ, ಅದು ಮದುವೆ ಪ್ರಕಟಣೆ. ನಂತರ ನಾವು ಹೋಗೋಣ.